ओम शांति, ओम शांति, ओम शांति, ओम। वरदानी हाथ तुम्हारे, मस्तक पर सदा हमारे। वरदानी हाथ तुम्हारे, मस्तक पर सदा हमारे। प्रभु किरणों की कृपा छाँव में जीवन के सुख सारे। ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे। वरदानी हाथ तुम्हारे।
जीवन के उजियारे। ओ बाबा प्यारे प्यारे, ओ बाबा प्यारे प्यारे, वरदानी हाथ तुम्हारे, मस्तक पर सदा हमारे। प्रभु किरणों की कृपा छाँव में, जीवन के सुख सारे। ओ बाबा प्यारे प्यारे, 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 ओ बाबा प्यारे। ओम शांति। ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 15/11/2010 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತು 21/6/2026 ಭಾನುವಾರ. मुरलिया शिरोनामे स्वपरिवर्तन की गति को तीव्र कर संस्कार स्वभाव के समाप्ति का समारोह मनाओ। हर संकल्प, हर बोल, हर कर्म में ब्रह्मा बाप को कॉपी करो. ಸ್ವಪರಿವರ್ತನೆಯ ಗತಿಯನ್ನು ತೀವ್ರ ಮಾಡಿ, ಸ್ವಪರಿವರ್ತನೆಯ ಗತಿಯನ್ನು ತೀವ್ರ ಮಾಡಿ, ಸ್ವಭಾವ ಸಂಸ್ಕಾರದ ಸಮಾಪ್ತಿ ಸಮಾರೋಹವನ್ನ ಮಾಡಿ. ಸ್ವಪರಿವರ್ತನೆಯ ಗತಿಯ ತೀವ್ರತೆಯಿಂದ ಸ್ವಭಾವ ಸಂಸ್ಕಾರವನ್ನ ಸಮಾಪ್ತಿ ಸಮಾರೋಹ ಮಾಡಿರಿ. ಪ್ರತಿ ಸಂಕಲ್ಪ, ಮಾತು, ಕರ್ಮದಲ್ಲಿ ಬ್ರಹ್ಮ ಬಾಬರವರನ್ನ ಅನುಸರಿಸಿರಿ. ಕಾಪಿ ಮಾಡಿ. ಕಾಪಿ ಮಾಡೋದು ಸುಲಭ ಅಲ್ವಾ? ಬ್ರಹ್ಮ ಬಾಬರನ್ನ ಕಾಪಿ ಮಾಡಿ. अच्छा, आज बाप दादा सभी के मस्तक पर 3 भाग्य की चमकती हुई निशानियां देख रहे हैं. ಇವತ್ತು ಬಾಪ್ ದಾದಾ ಎಲ್ಲ ಮಕ್ಕಳ ಮಸ್ತಕದಲ್ಲಿ 3 ಭಾಗ್ಯದ ಹೊಳೆಯುತ್ತಿರುವ ಲಕ್ಷಣವನ್ನ ಕಾಣ್ತಾ ಇದ್ದಾರೆ. 3 ಭಾಗ್ಯ ಕಿ ಚಮಕ್ತಿ ಹುಯಿ ನಿಶಾನಿಯ ಯಾವ್ದಿರ್ಬೋದು? 3 ಭಾಗ್ಯ. ಒಂದನೇದ್ದು ಬಾಪ ದ್ವಾರ ಪಾಲನಾ ಕಾ ಭಾಗ್ಯ, ತಂದೆಯ ಮೂಲಕ ಪಾಲನೆಯ ಭಾಗ್ಯ. ಎರಡನೇದು दूसरा है ಶಿಕ್ಷಕ ರೂಪ ಮೇ ಶಿಕ್ಷಾ ಕಾ ಭಾಗ್ಯ, ಶಿಕ್ಷಕನ ರೂಪದಲ್ಲಿ ಶಿಕ್ಷಣದ ಭಾಗ್ಯ. तीसरा है सद्गुरु द्वारा वरदानों का भाग्य, ಸದ್ಗುರುವಿನ ಮೂಲಕ ವರದಾನದ ಭಾಗ್ಯ. ತಂದೆಯ ಮೂಲಕ ಪಾಲನೆಯ ಭಾಗ್ಯ, ಶಿಕ್ಷಕನ ಮೂಲಕ ಶಿಕ್ಷಣದ ಭಾಗ್ಯ, ಸದ್ಗುರುವಿನ ಮೂಲಕ ವರದಾನದ ಭಾಗ್ಯ. तीनों ಭಾಗ್ಯ ಚಮಕ್ತಾ ಹುವಾ ದೇಖ್ ರಹೇ ಹೈ. ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ 3 ಭಾಗ್ಯ ಹೊಳಿತಾ ಇರುವುದು ಬಾಬಾ ನೋಡ್ತಾ ಇದ್ದಾರೆ. ಹರೇಕ ಕ ಮಸ್ತಕ್ तीनों ಭಾಗ್ಯ ಸೆ ಚಮಕ್ ರಹಾ ಹೈ. ಎಲ್ಲರ ಮಸ್ತಕ 3 ಭಾಗ್ಯದಲ್ಲಿ ಹೊಳಿತಾ ಇದೆ. ಐಸಾ ಭಾಗ್ಯ और कोई के मस्तक में चमकता हुआ दिखाई नहीं देता. ಇಂಥ ಭಾಗ್ಯ ಯಾರ ಮಸ್ತಕದಲ್ಲಿಯೂ ಹೊಳೆಯುವುದು ಕಾಣಲಿಕ್ಕೆ ಸಾಧ್ಯವಿಲ್ಲ. ಲೇಕಿನ್ आप सबका मस्तक भाग्य से चमक रहा है. ಬಾಬನಿಗೆ ಕಾಣ್ತಾ ಇದೆ, ನಾವು ಮಕ್ಕಳ ಮಸ್ತಕ ಭಾಗ್ಯದಿಂದ ಹೊಳಿತಾ ಇದೆ. आप सभी भी अपने भाग्य को देख रहे हो ना?
ತಾವೆಲ್ಲರೂ ಸಹಿತ ತಮ್ಮ ಭಾಗ್ಯವನ್ನ ನೋಡ್ತಾ ಇದ್ದೀರಲ್ವಾ? बाप दादा ने देखा ಭಾಗ್ಯ ತೋ ಸಬಕೋ ಮಿಲಾ ಹೈ. ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೋಡಿದ್ರು, ಎಲ್ಲರೂ ಭಾಗ್ಯವಂತರು, ಎಲ್ಲರಿಗೂ ಭಾಗ್ಯ ಸಿಕ್ಕಿದೆ. ಲೇಕಿನ್ ಭಾಗ್ಯ ಕಿ ಚಮಕ್ ಸಭಿ ಕಿ ಏಕ ಜೈಸಿ ನಹಿ ಹೈ. ಎಲ್ಲರಿಗೂ ಭಾಗ್ಯ ಸಿಕ್ಕಿದೆ, ಪಾಲನೆಯ ಭಾಗ್ಯ, ಶಿಕ್ಷಣದ ಭಾಗ್ಯ, ವರದಾನದ ಭಾಗ್ಯ. ಆದರೆ ಆ ಭಾಗ್ಯದ ಚಮಕ್ ಏನಿದೆ ಎಲ್ಲರದು ಒಂದೇ ರೀತಿ ಇಲ್ಲ. कोई की चमक बहुत तेज है, कोई की चमक थोड़ी कम दिखाई देती है. ಕೆಲವರದು ಬಹಳ ಚಲೋ ಹೊಳಪು ಕಾಣ್ತಾ ಇದೆ, ಕೆಲವರ ಹಣೆಯಲ್ಲಿ ಕಡಿಮೆ ಕಾಣ್ತಾ ಇದೆ ಹೊಳಪು, ಆ ಚಮಕ್. वैसे बाप दादा ने सभी को एक साथ एक जैसा भी भाग्य दिया. बाप दादा ಎಲ್ಲರಿಗೂ ಒಂದೇ ರೀತಿ, ಒಬ್ಬನೇ ಎಲ್ಲರಿಗೂ ಒಂದೇ ರೀತಿ ಭಾಗ್ಯ ಕೊಟ್ಟಿದ್ದಾರೆ. ಪಢಾಯಿ ಹೆಂಗ್ ಕೊಟ್ಟಿದ್ದಾರೆ? ಏಕೆ ಪಡಾತೆ, ಇಡೀ ವಿಶ್ವದ ಆತ್ಮರಿಗೆ ಶಿಕ್ಷಣನು, ಈ ಮುರಳಿನೂ ಒಂದೇ ಮುರಳಿ, ಒಂದೇ ರೂಪದ ಶಿಕ್ಷಣ ಕೊಡುವವನು ಒಬ್ಬನೇ. ಆಮೇಲೆ ಎಲ್ಲರಿಗೂ ಭಾಗ್ಯ ಒಂದೇ ರೀತಿ ಕೊಟ್ಟಿದ್ದಾರೆ. ಪಾಲನಾ ಏಕ ಜೈಸಿ ದಿ ಹೈ. ಪಾಲನೆಯನ್ನು ಎಲ್ಲರಿಗೂ ಒಂದೇ ರೀತಿ ನೀಡಿದ್ದಾರೆ. ವರದಾನ್ ಬಿ ಏಕ ಜೈಸೆ ದಿಯೇ ಹೈ. ವರದಾನನು ಎಲ್ಲರಿಗೂ ಒಂದೇ ರೀತಿ ವರದಾನ, ಒಂದೇ ರೀತಿ ಪಾಲನೆ, ಒಂದೇ ರೀತಿ ಶಿಕ್ಷಣ, ಎಲ್ಲರಿಗೂ ಒಂದೇ ರೀತಿ ಭಾಗ್ಯವನ್ನ ಹಂಚಿದ್ದಾರೆ. ಆದರೆ ಎಲ್ಲರೂ ಒಂದೇ ರೀತಿ ಇಲ್ಲ. ಎಲ್ಲರ ಹಣೆಯ ನಡುವೆ ಭಾಗ್ಯದ ಹೊಳಪು ಒಂದೇ ರೀತಿ ಇಲ್ಲ. आदि रतन व पीछे आने वाले सभी को एक ही मुरली द्वारा पालना मिलती है. ಆದಿಯಿಂದ ಬಂದವರಿಗೂ ಇದೇ ಮುರಳಿ, ಈಗೀಗ ಜ್ಞಾನಕ್ಕೆ ಬಂದವರಿಗೂ ಇದೇ ಮುರಳಿ, ಒಂದೇ ರೀತಿ ಪಾಲನೆ ಸಿಗ್ತಾ ಇದೆ. ಪಢಾಯಿ ಮಿಲ್ತಿ ಹೈ, ಎಲ್ಲರಿಗೂ ಒಂದೇ ರೀತಿ ಶಿಕ್ಷಣ ಸಿಗ್ತಾ ಇದೆ. ವರದಾನ್ ಬಿ ಏಕ್ ಹಿ ಸಭಿ ಕೋ ಮಿಲ್ತೆ ಹೈ. ಆದಿರತ್ನಗಳಿಗೆ ಬೇರೆ ವರದಾನ, ಈಗ ಬಂದವರಿಗೆ ಬೇರೆ ವರದಾನ ಇಲ್ವೇ ಇಲ್ಲ. ಎಲ್ಲರಿಗೂ ಒಂದೇ ವರದಾನ, ಒಂದೇ ರೂಪದ ಶಿಕ್ಷಣ, ಒಂದೇ ಮುರಳಿ. ಆದಿರತ್ನೋं की मुरली अलग नहीं होती, एक ही होती है. ಇವರೆಲ್ಲ ಬಹಳ ಸೀನಿಯರ್ಸ್, ಆದಿರತ್ನಗಳು. ಇವರಿಗೆ ಬೇರೆ ಮುರಳಿ, ಇವರಿಗೆ ಬೇರೆ ಮುರಳಿ ಅಂತ ಇಲ್ಲ. ಹಳಬರಿರಲಿ, ಹೊಸಬರಿರಲಿ, ಈಗ ಬಂದವರಿರಲಿ, ಮೊದಲಿಂದ ಬಂದವರಿರಲಿ, ಎಲ್ಲರಿಗೂ ಒಂದೇ ಮುರಳಿ, ಒಂದೇ ಪಾಲನೆ, ಒಂದೇ ರೀತಿಯ ವರದಾನ, ಒಂದೇ ರೀತಿ ಭಾಗ್ಯವನ್ನ ಹಂಚಿದವನು ಒಬ್ಬನೇ. ಲೇಕಿನ್ नंबरवार चमकता हुआ भाग्य दिखाई दे रहा है. ಮಕ್ಕಳು ಒಂದೇ ರೀತಿ ಹೊಳಪು ಕಂಡುಕೋಬೇಡ, ಇಲ್ಲ. ನಂಬರ್ ಹೆಚ್ಚು ಕಡಿಮೆ ಎಲ್ಲರ ಹಣೆಯಲ್ಲಿ ಹೊಳಪು ಕಾಣ್ತಾ ಇದೆ, ನಂಬರ್ ಮಾತ್ರ ಹೆಚ್ಚು ಕಡಿಮೆ ಇದೆ. ನಂಬರ್ ವಾರ್ बाप के प्यार की पालना सभी को एक जैसी मिल रही है. ಬಾಬರವರ ಪ್ರೀತಿಯ ಪಾಲನೆ ಎಲ್ಲರಿಗೂ ಒಂದೇ ರೀತಿ ಸಿಗ್ತಾ ಇದೆ. ಪ್ರೀತಿಯ ಪಾಲನೆ ಎಲ್ಲರಿಗೂ ಒಂದೇ ರೀತಿ ಸಿಗ್ತಾ ಇದೆ. ಮೊದಲಂದ್ರು ಬಾಬಾ ಮುರಳಿ ದ್ವಾರ ಪಾಲನಾ, ಈಗಂತರ ಬಾಬಾ ಬಾಪ್ ಕೆ ಪ್ಯಾರ್ ಕಿ ಪಾಲನಾ. ಎಲ್ಲರಿಗೂ ಒಂದೇ ರೀತಿ. ಹರ್ ಏಕ ಕೆ ಮುಖ ಸೆ ಯಹಿ ನಿಕಲ್ತಾ. ಎಲ್ಲ ಮಕ್ಕಳ ಬಾಯಲ್ಲಿ ಯಾವ ಶಬ್ದ ಹೊರ ಬರ್ತಾ ಇದೆ? ಮೇರಾ ಬಾಬಾ, मेरा बाबा. चाहे आगे आने वाले, चाहे पीछे आने वाले, लेकिन हर एक अपने अधिकार से कहते मेरा बाबा. ಮೊದಲು ಬಂದವರು, ಈಗ ಬಂದವರು ಯಾವ ಶಬ್ದ ಹೇಳ್ತಿದ್ದಾರೆ? ಹೃದಯ ತುಂಬಿ ಮೇರಾ ಬಾಬಾ, ಅದು ಒಂದೇ ರೀತಿ ಹೇಳ್ತಾ ಇದ್ದಾರೆ. ಕಿಸಿ ಸೆ ಪೂಚೋ ಬಾಪ ಸೆ ಪ್ಯಾರ್ ಮಿಲಾ. ಯಾರ ತಾರು ಬೇಕಾರೆ ಕೇಳ್ರಿ, ಬಾಬನಿಂದ ಪ್ರೀತಿ ಸಿಕ್ತಾ? पलक से कहते मेरे को बाप का प्यार सबसे ज्यादा मिलता है. ಬಹಳ ಉತ್ಸುಕತೆಯಿಂದ ಹೇಳ್ತಾರೆ, ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ನನಗೆ ಸಿಗ್ತಾ ಇದೆ. ಯಹ ಮೇರಾ ಬಾಬಾ
ದಿಲ್ ಸೆ ಕೇನೆ ವಾಲೆ ಕ್ಯಾ ಪಲಕ್ ಸೆ ಕೇತೆ ಹೋ. ಮೇರಾ ಬಾಬಾ ಅಂತ ಹೇಳೋರು ಎಷ್ಟು ಪಲಕಿನಿಂದ, ಎಷ್ಟು ಉತ್ಸುಕತೆಯಿಂದ, ಮೇರಾ ಪ್ಯಾರ್ ಸಬ್ಸೆ ಜಾದಾ ಹೈ. ಏನ್ ಹೇಳ್ತಾರೆ? ಬರೇ ಮೇರಾ ಬಾಬಾ ಅಲ್ಲ, ನನಗೆ ಬಾಬಾ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಕೊಡ್ತಿದ್ದಾರೆ. ಬಾಬಾ ಕಾ ಪ್ಯಾರ್ ಪಹಲೆ ಮೇರೆ ಸೆ ಹಿ. ಬಾಬನ ಪ್ರೀತಿ ಮೊದಲು ನನ್ನ ಜೊತೆಗೆ. ಪ್ಯಾರ್ ಹಿ ಬಾಪ್ ಕಿ ಪಾಲನಾ ಹೈ. ಪ್ರೀತಿಯೇ ಬಾಬರವರ ಪಾಲನೆಯಾಗಿದೆ. ये मेरा बाबा मानने से आप बाबा के बन गए, बाप आपका बन गया. ಮೇರಾ ಬಾಬಾ ಅಂದಾಗ ನಾನು ಬಾಬನವನಾದೆ, ಬಾಬಾ ನನ್ನವನಾದರು. ಮೇರಾ ಬಾಬಾ, ಬಾಬಾ ಮೇರಾ. ಮೇರಾ ಬಾಬಾ, ಬಾಬಾ ಮೇರಾ. ನಾನು ಬಾಬನವನಾಗಿದ್ದೀನಿ, ಬಾಬಾ ನನ್ನವರಾಗಿದ್ದಾರೆ. ಆಜ್ ಆಪ್ ಸಭಿ ಆಯೇ ಹೋ. ಯಾವುದರಿಂದ ಬಂದಿರಿ ಎಲ್ಲರೂ? ಆಟೋ ಹತ್ತಿ ಬಂದ್ರ, ಬಸ್ಸಲ್ಲಿ ಬಂದ್ರ, ನಡ್ಕೊಂಡು ಬಂದ್ರ? ಪ್ಯಾರ್ ಕೆ ಪ್ಲೇನ್ ಮೇ ಆಯೇ ಹೋ. ನೀವು ಪ್ರೀತಿಯ ವಿಮಾನದಲ್ಲಿ ಬಂದಿದ್ದೀರಿ ಅಂತಾರೆ ಬಾಬಾ. ಹೌದಾ? ಆ ಪ್ರೀತಿ ಅಲ್ವಾ ನಮ್ಮನ್ನ ಬೆಳಿಗ್ಗೆ ಬೆಳಿಗ್ಗೆ ಹೇಳ್ಕೊಂಡ್ಬಂದದ್ದು ಯಾವುದು? ಬಾಬನ ಮೇಲೆ ಪ್ರೀತಿ. ಪ್ರೀತಿಯ ವಿಮಾನದಲ್ಲಿ ಬಂದಿದ್ದೀರಿ. ಪ್ಯಾರ್ನೆ ಕೀಂಚಿಕೆ ಸಭಿಕೋ ಯಹಾ ಲಾಯ. ಆ ಬಾಬನ ಜೊತೆಗಿರುವಂಥ ಪ್ರೀತಿ ನಮ್ಮನ್ನ ಎಳೆದು ಇಲ್ಲಿಗೆ ಕರ್ಕೊಂಡು ಬಂದಿದೆ. ಸಭಿ ಪ್ಯಾರ್ ಸೆ ಆರಾಮ್ ಸೆ ಪಹುಂಚ್ ಗಯೆ. ಪ್ರೀತಿಯಿಂದ ಎಲ್ಲರೂ ಬಾಬನ ಸಮ್ಮುಖಕ್ಕೆ ಆರಾಮವಾಗಿ ಬಂದು ತಲುಪಿದ್ದೀವಿ. ಯಹ ಪರಮಾತ್ಮ ಪ್ಯಾರ್ ಸಿರ್ಫ್ ಅಭಿ ಸಂಗಮ್ ಪರ್ ಪ್ರಾಪ್ತ ಹೋತಾ ಹೈ. ಪರಮಾತ್ಮನ ಪ್ರೀತಿ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಪ್ರಾಪ್ತಿ. ಭವಿಷ್ಯ ದೇವಾತ್ಮೋं का प्यार प्राप्त होता है. ಭವಿಷ್ಯದಲ್ಲಿ ದೇವಾತ್ಮರಿಗೆ ಪ್ರೀತಿ ಪ್ರಾಪ್ತಿ ಆಗ್ತದೆ. ಲೇಕಿನ್ ಪರಮಾತ್ಮ ಪ್ಯಾರ್ ಇಸ್ ಏಕ ಜನ್ಮ ಮೇ ಪ್ರಾಪ್ತ ಹೋತಾ ಹೈ. ಪರಮಾತ್ಮನ ಪ್ರೀತಿ ಇದು ಒಂದೇ ಒಂದು ಜನ್ಮದಲ್ಲಿ ನಮಗೆ ಪ್ರಾಪ್ತಿಯಾಗ್ತದೆ. तो बाप दादा भी ऐसे पात्र आत्माओं को देख क्या कहते हैं? ಆ ಪ್ರೀತಿಗೆ ಪಾತ್ರರಾದಂತಹ ಆತ್ಮಗಳನ್ನ ನೋಡಿ ಬಾಬಾ ಏನ್ ಹೇಳ್ತಾರೆ? ವಾ ಬಚ್ಚೆ ವಾ, ವಾ ನನ್ನ ಮಕ್ಕಳೇ ವಾ. आप ही कोटों में कोई पात्र बने हो. ಪರಮಾತ್ಮನ ಪ್ರೀತಿಗೆ ಪಾತ್ರರಾದವರು ಕೋಟಿಯಲ್ಲಿ ಕೆಲವರಷ್ಟೇ. ಹರ್ ಕಲ್ಪ आप ही पात्र बनेंगे. ಕಲ್ಪ ಕಲ್ಪಕ್ಕೂ 5000 ವರ್ಷದ ನಂತರನೂ ನಾವೇ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗ್ತೀವಿ. ಐಸಾ ನಶಾ ಚಲ್ತೆ ಫಿರ್ತೆ ರಹತಾ ಹೈ. ನನ್ನ ಪರಮಾತ್ಮನ ಪ್ರೀತಿಗೆ ಪಾತ್ರರಾದವನು ಖುಷಿ ಆಗ್ತದ ಇಲ್ಲೋ? ನಶೆ ಬರ್ತದ ಇಲ್ಲೋ? ನಡಿವಾಗ ತಿರುಗುವಾಗಲಿ ಇರ್ತದ? आपके दिल में ये गीत गाती है, वाह मेरा भाग्य. ये गीत गाते रहते हो ना, वाह ನನ್ನ ಭಾಗ್ಯವೇ. ಈ ಗೀತೆಯನ್ನ ಹಾಡ್ತಿರಲ್ವಾ? बाप को भी खुशी होती है, ये सभी बच्चे अधिकारी है. ಬಾಬನಿಗೂ ಬಹಳ ಪ್ರೀತಿ. ತಂದೆಯ ಪ್ರೀತಿಯನ್ನ ಪಡ್ಕೊಳ್ಳಿಕ್ಕೆ ಎಲ್ಲ ಮಕ್ಕಳು ಅಧಿಕಾರಿ ಮಕ್ಕಳು. ಹೆಂಗ್ ಕುಂತೀವಿ? ಬಾಬನ ಜೊತೆಗೆ ಪ್ರೀತಿಯ ಮಕ್ಕಳು ನಾವು. ಅವನ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ನಾನು ಅಧಿಕಾರಿ ಮಗು, ಅವನ ಮುರಳಿ ಕೇಳಲಿಕ್ಕೆ ನಾನು ಅಧಿಕಾರಿ ಮಗು. ಯಾಕೆಂದ್ರೆ ಒಂದು ಕಡೆ ಪ್ರೀತಿಯ ಪಾಲನೆ, ಇನ್ನೊಂದು ಕಡೆ ಮುರಳಿ ದ್ವಾರ ಪಾಲನಾ ಮಿಲ್ ರಹಿ ಹೈ. ಇದಕ್ಕೆ ಎರಡಕ್ಕೂ ನಾವು ಅಧಿಕಾರಿಗಳು. ಮುರಳಿ ಕೇಳಲಿಕ್ಕೂ ಅಧಿಕಾರಿಗಳು, ಅವನ ಪ್ರೀತಿಯ ಪಾಲನೆಗೆ ನಾವು ಅಧಿಕಾರಿಗಳು. ಪ್ಯಾರ್ ಮೇ ಸಬ್ ಪಾಸ್ ಹೈ. ಪ್ರೀತಿಯಲ್ಲಿ ಎಲ್ಲರೂ ಪಾಸ್. ಎಷ್ಟು ಚಂದ ಬಾಬನನ್ನ ಪ್ರೀತಿಸ್ತಿದ್ದೀವಿ. ಪ್ಯಾರ್ ಮೇ ಕಮ್ ನಹೀ ಸಮಜ್ತೆ ಪರಮಾತ್ಮ ಪ್ಯಾರ್ ಮೇ. ಎಲ್ಲರೂ ಪ್ರೀತಿ ಸಬ್ಜೆಕ್ಟ್ ಅಲ್ಲಿ ಪಾಸ್. ರಿಸಲ್ಟ್ ಹೇಳಿ ಆಯ್ತು ಬಾಬಾ. बाप दादा पूछते ही सबसे ज्यादा प्यार किसका है? ಎಲ್ಲಕ್ಕಿಂತ ಜಾಸ್ತಿ ಪ್ರೀತಿ ಯಾರ್ದು? तो कौन कहेंगे? सब जानते हैं हमारा प्यार कम नहीं है. ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ? ನನ್ನ ಪ್ರೀತಿ ಏನು ಕಡಿಮೆ ಇಲ್ಲ, ನನ್ನ ಪ್ರೀತಿ ಏನು ಕಡಿಮೆ ಇಲ್ಲ. बाप भी कहते प्यार के सब्जेक्ट में सभी पास है, तब मेरा बाबा कहते ही. ಬಾಬನೇ ಅನೌನ್ಸ್ ಮಾಡಿಬಿಟ್ರು,
ಪ್ರೀತಿಯ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಪಾಸ್. ಆದರೆ ಮೇರಾ ಬಾಬಾ ಎಲ್ಲರೂ ಹೇಳ್ತೀವಿ, ಕಿತ್ತಾ ಪ್ಯಾರ್ ಹೇ ಓ ಹರೇಕ್ ಜಾನ್ತಾ ಹೇ. ಎಷ್ಟು ಪ್ರೀತಿ ಇದೆ ಹಾಗಾದ್ರೆ? ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ನನಗೆ ಹೇಗಿದೆ, ಎಷ್ಟಿದೆ? ಎಲ್ಲರಿಗೂ ಅವರವರಿಗೆ ಗೊತ್ತು ಅಂತಾರೆ ಬಾಬಾ. ಬಾಬಾ 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 ಪ್ರೀತಿ ಇದ್ದವರು ಮುರಳಿಗೆ ಎಲ್ಲಕ್ಕಿಂತ ಮೊದಲು ಓಡಿ ಬರ್ಬೇಕ, ಹೌದಲ್ಲ? ಗೊತ್ತಾಗ್ತದೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೀತಿ ಇದೆ, ಆಟೋಮೆಟಿಕಲಿ ಅವರಿಗೇನೆ ಗೊತ್ತಾಗ್ತದೆ ಅಂತ ಬಾಬಾ ತಿಳಿಸ್ತಾರೆ. तो बाप दादा ने देखा प्यार में तो सब पास है, लेकिन क्या ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಅಂದಮೇಲೆ ಮುಗೀತಪ್ಪ. ಆದರೆ ಏನಾದರೆ ಆದರೆ ಬಂತಂದ್ರೆ ಮುಂದಕ್ಕೆ ನಮ್ದೊಂದು ವೀಕ್ನೆಸ್ ಇದ್ದೇ ಇದೆ ಅಂತ ಅರ್ಥ. ಪಾಸ್ ಅಂತಂದು ಬಿಟ್ರು ಬಾಬಾ, ಪ್ರೀತಿಯಲ್ಲಿ ಪಾಸ್. ಆದರೆ ಅಭಿ ಸಮಯಕ್ಕೆ ಪ್ರಮಾಣ ಸ್ವಪರಿವರ್ತನ್ ಉಸ್ಕಿ ಭಿ ಅವಶ್ಯಕತಾ ಹೈ. ಪ್ರೀತಿಯಲ್ಲಿ ಎಲ್ಲರೂ ಪಾಸ್, ಆದರೆ ಈಗ ವರ್ತಮಾನ ಸಮಯ ಪ್ರಮಾಣ ಪರಿವರ್ತನೆ ಎಲ್ಲರಿಗೂ ಅವಶ್ಯಕತೆ ಇದೆ. ಎಲ್ಲರೂ ಇನ್ನೂ ಚೇಂಜ್ ಆಗಲೇಬೇಕಾಗಿದೆ. ಬಾಬಾ ಪಾಸ್ ಅಂದ ಕೂಡಲೇ ಮುಗೀತಂತ ತಿಳ್ಕೊಂಬಿಡ್ಬೇಡಿ. 100ಕ್ಕೆ 100 ಮಾರ್ಕ್ ಆಯ್ತು, ಇನ್ನೇನು ಓದುದು? ಎಲ್ಲರೂ ಪ್ರೀತಿಯಲ್ಲಿ ಪಾಸ್, ಆದರೆ ಇನ್ನೂ ಪರಿವರ್ತನೆಯ ಅವಶ್ಯಕತೆ ಇದೆ. सिर्फ स्वपरिवर्तन विशेष सुनाए बीता. इस समय स्वपरिवर्तन में विशेष संस्कार परिवर्तन, स्वभाव परिवर्तन उसकी आवश्यकता है. ಪ್ರೀತಿಯಲ್ಲಿ ಎಲ್ಲರೂ ಪಾಸ್, ಆದರೆ ಸ್ವಪರಿವರ್ತನೆ, ಅದರಲ್ಲಿಯೂ ಸಂಸ್ಕಾರ ಪರಿವರ್ತನೆ, ಸ್ವಭಾವ ಪರಿವರ್ತನೆ, ಇದರ ಅವಶ್ಯಕತೆ ಇದೆ. ಗೊತ್ತಾಯ್ತಲ್ಲ? ಆದರೆ ಅಂದರೆ ಮುಂದಕ್ಕೆ ಯಾವುದರ ಅವಶ್ಯಕತೆ ಇದೆ? ಸಂಸ್ಕಾರ ಪರಿವರ್ತನೆ, ಸ್ವಭಾವದ ಪರಿವರ್ತನೆಯ ಅವಶ್ಯಕತೆ ಇದೆ. ಹೌದನಿಸ್ತದ? ಮತ್ತೆಲ್ಲ ಚೇಂಜ್ ಆಗಿ ಆಯ್ತಾ? ಪ್ರೀತಿ ಇದೆ, ಓಕೆ, ಆದರೆ ಪೆಂಡಿಂಗ್ ಯಾವುದು? ಸಂಸ್ಕಾರ ಪರಿವರ್ತನೆ ಇನ್ನೂ ಅವಶ್ಯಕತೆ ಇದೆ. ಸ್ವಭಾವ ಪರಿವರ್ತನೆ ಇನ್ನೂ ಅವಶ್ಯಕತೆ ಇದೆ. ಅಭಿ ಸ್ವಪರಿವರ್ತನ್ ಕಿ ಗತಿ ಫಾಸ್ಟ್ ಚಾಹಿಯೆ. ಇದೇನು ನಿಧಾನ ಮಾಡಿದ್ರೆ ನಡೆಯಂಗಿಲ್ಲ. ನನ್ನನ್ನು ಎಲ್ಲಿ ಪರಿವರ್ತನೆ ಮಾಡ್ಕೋಬೇಕು? ಯಾವ ಸ್ವಭಾವ ಪರಿವರ್ತನೆ ಮಾಡ್ಕೋಬೇಕು, ಯಾವ ಸಂಸ್ಕಾರ ಪರಿವರ್ತನೆ ಮಾಡ್ಕೋಬೇಕು ಅಂತ ಫೈಂಡ್ ಔಟ್ ಮಾಡ್ಕೊಂಡ ಮೇಲೆ ಪರಿವರ್ತನೆ ತೀವ್ರ ಗತಿದ್ದು ಅವಶ್ಯಕತೆ ಇದೆ. ಕರ್ತೆ ಬಿ ಹೋ, ಮಾಡ್ತಾ ಇದ್ದೀವಿ. ಅಟೆನ್ಷನ್ ಬಿ ಹೇ, ಏನಿದೆ ನಮ್ಗೆ? ಗಮನನೂ ಇದೆ. ಲೇಕಿನ್ ಮಾಡ್ತಲೇ ಇದ್ದೀವಿ, ಗಮನನೂ ಇದೆ, ಎಲ್ಲಿ ಚೇಂಜ್ ಆಗ್ಬೇಕಂತಲೂ ಗೊತ್ತಿದೆ. ಲೇಕಿನ್ ಗತಿ ಅಭಿ ಫಾಸ್ಟ್ ಚಾಹಿಯೆ. ಗೊತ್ತಾಗಿದೆ ಅಂದಮೇಲೆ ಪಟ್ಟ ನಮ್ಮನ್ನ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು. ಪರಿವರ್ತನೆಯ ಗತಿ ಫಾಸ್ಟ್ ಇರಬೇಕು. बाप दादा को याद है, पहले भी बाप से वायदा किया, नए वर्ष में स्वपरिवर्तन संस्कार परिवर्तन करना ही है. ಹೊಸ ವರ್ಷದಲ್ಲಿ ನೀವೆಲ್ಲರೂ ಬಾಬನ ಮುಂದೆ ಏನು ಮಾಡಿದಿರಿ? ಪ್ರತಿಜ್ಞೆ ಮಾಡಿದಿರಿ, ಬಾಬಾ ನಾನು ಸ್ವಪರಿವರ್ತನೆ ಮಾಡ್ಕೊಳ್ತೀನಿ, ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ತೀನಿ. ಲೇಕಿನ್ ಬಾಪ್ दादा ने देखा संस्कार परिवर्तन में जितना फास्ट पुरुषार्थ चाहिए उसकी गति और फास्ट चाहिए. ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವಲ್ಲಿ ತೀವ್ರ ಪುರುಷಾರ್ಥ ಮಾಡ್ತಿದ್ದೀರಿ, ಇನ್ನಷ್ಟು ಏನಾಗಬೇಕು? ತೀವ್ರ ಆಗಬೇಕು. बाप दादा सभी क्या समझते हैं? समय प्रमाण जितनी फास्ट गति चाहिए उस अनुसार हर एक का तीव्र पुरुषार्थ है और होना चाहिए. ಆಗಬೇಕಾಗಿದೆನೋ ಅಥವಾ ತೀವ್ರ ಪುರುಷಾರ್ಥ ಇದೆಯೋ ಚೆಕ್ ಮಾಡ್ಕೊಳ್ಳಿ. ಕ್ಯಾ ಸಮಜ್ತೆ ಹೋ? ಈಗ ಸಮಯ ಪ್ರಮಾಣ ಎಷ್ಟು ಫಾಸ್ಟ್ ಗತಿಯಲ್ಲಿ ನಾನು ಪರಿವರ್ತನೆ ಆಗಬೇಕಾಗಿದೆನೋ ಅದಕ್ಕನುಸಾರವಾಗಿ ನನ್ನ ಪುರುಷಾರ್ಥ ತೀವ್ರ ಇದೆಯಾ ಅಥವಾ ಅವ್ರು ಹೋನಾ ಚಾಹಿಯೆ, ಇನ್ನಾಗಬೇಕಾಗಿದೆಯಾ? क्योंकि समय अनुसार
ಸಮಯ ಮೇ ಪರಿವರ್ತನ್ ಫಾಸ್ಟ್ ಹೋ ರಹಾ ಹೈ. ಸಮಯ ನೋಡಿದ್ರೆ ಬಹಳ ತೀವ್ರಗತಿಯಲ್ಲಿ ಹೋಗ್ತಾ ಇದೆ. ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಒಂದ್ ದಿನ ಹೋಗೇ ಬಿಡ್ತು. ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಹಂಗಿರ್ಬೇಕಂತ ಸಂಕಲ್ಪ ಮಾಡ್ತೀವಿ, ಮಾಡಿ ಇನ್ನೇನು ಮಾಡ್ತಾ ಇರೋಷ್ಟೊತ್ತಿಗೆ ಟೈಮ್ ಏನಾಗಾಯ್ತು, ಹೋಗಿ ಆಯ್ತು. ಸಮಯ ಎಷ್ಟು ತೀವ್ರಗತಿಯಲ್ಲಿ ಹೋಗ್ತಾ ಇದೆ. आपका भी तीव्र परिवर्तन तब होगा जो संकल्प किया और हुआ. ನಮ್ಮದು ತೀವ್ರ ಪರಿವರ್ತನೆ ಆಗ್ಬೇಕು. ಸಮಯ ಹೆಂಗೆ ತೀವ್ರ ಹೋಗ್ತಾ ಇದೆ, ನನ್ನ ಪರಿವರ್ತನೆನೂ ತೀವ್ರ ಆಗ್ಬೇಕ. ಅಂದ್ರೆ ಏನು ತೀವ್ರ ಅಂದ್ರೆ, ಸಂಕಲ್ಪ ಮಾಡಿದ ಕೂಡಲೇ ಅದೇ ರೀತಿ ಇದ್ದು ಬಿಡೋದು. ಸಂಕಲ್ಪ ಕಿಯಾ और हुआ. अयथार्थ संकल्प ऐसा समाप्त होना चाहिए. ಈಗ ನಾವು ಕೆಟ್ಟ ಸಂಕಲ್ಪ, ವ್ಯರ್ಥ ಸಂಕಲ್ಪ, ಬ್ಯಾಡ್ ಥಾಟ್ಸ್, ಟಾಕ್ಸಿಕ್ ಥಾಟ್ಸ್ ಇವೆಲ್ಲ ಮಾಡಂಗಿಲ್ಲ ಅಲ್ವಾ. ಒಳ್ಳೆ ಸಂಕಲ್ಪ ಮಾಡ್ತೀವಿ, ಒಳ್ಳೆ ಸಂಕಲ್ಪ ಮಾಡಬೇಕು, ಆ ರೀತಿ ಇದ್ದು ಬಿಡ್ಬೇಕು. ಅದು ತೀವ್ರತೆ. ಬಾಬಾ ಹೇಳ್ತಾರೆ ಆವಾಗ ಅಯಥಾರ್ಥ ಸಂಕಲ್ಪ ಏನಿದೇನೋ ಸಮಾಪ್ತ ಹೋನಾ ಚಾಹಿಯೆ. जैसे कोई कागज पर बिंदी लगाओ, कितने में लगेगी ನೋಡ. ನಿಮ್ಮ ಪುಸ್ತಕದಲ್ಲಿ ಬಿಂದು ಹಾಕ್ರಿ, ಎಷ್ಟೊತ್ತು ಬೇಕಾ? ಬಿಂದು ಹಾಕ್ರಿ, ಹಿಂಗೆ ಹಾಕ್ರಿ. ಪುಸ್ತಕದಲ್ಲಿ 1 ಸೆಕೆಂಡ ಬಿಂದು ಹಾಕ್ಲಿಕ್ಕೆ ಎಷ್ಟೊತ್ತು ಬೇಕಾ? ಹಾಗೇನೆ ಅಯಥಾರ್ಥ ಸಂಕಲ್ಪ ಸಮಾಪ್ತಿ ಮುಗ್ದಾಯ್ತ. ನೀವು ಬಿಂದು ಹಾಕ್ಲಿಕ್ಕೆ ಎಷ್ಟು ಕ್ಷಣ ಕಾಲನೋ ಅಯಥಾರ್ಥ ಸಂಕಲ್ಪನ ಕ್ಷಣ ಕಾಲದಲ್ಲಿ ಸಮಾಪ್ತಿ. ಯಾವಾಗ? ಜೋ ಸಂಕಲ್ಪ ಕಿಯಾ ಅವ್ರ ಹುವಾ. ಇದು ತೀವ್ರತೆ. ಒಳ್ಳೆ ಸಂಕಲ್ಪವನ್ನು ಮಾಡಿ ಇದ್ದಕ್ಕಿದ್ದಂಗೆ ಅದೇ ರೀತಿ ಇದ್ದು ಬಿಡಿ. ಆವಾಗ ಅಯಥಾರ್ಥ ಸಂಕಲ್ಪ 1 ಸೆಕೆಂಡಿಗೆ ಹೋಗ್ಬಿಡ್ತದೆ. ಕಿತ್ನೆ ಮೇಲೆ ಲಗೇಗಿ? ಅಯಥಾರ್ಥ ಅಂದ್ರೆ ಅರ್ಥ ಫಾಲತು ಸಂಕಲ್ಪ. ಇತ್ತನ ಫಾಸ್ಟ್ ಪರಿವರ್ತನ ಹೋನಾ ಚಾಹಿಯೆ. ಅಷ್ಟು ತೀವ್ರಗತಿಯಲ್ಲಿ ವ್ಯರ್ಥ ಸಂಕಲ್ಪಗಳು ಪರಿವರ್ತನೆ ಆಗಬೇಕು. ಎಷ್ಟು ತೀವ್ರಗತಿಯಲ್ಲಿ? ಬಿಂದು ಹಾಕ್ಲಿಕ್ಕೆ ಎಷ್ಟು ಕ್ಷಣ ಕಾಲನೋ ಅಷ್ಟು ಕ್ಷಣ ಕಾಲದಲ್ಲಿ ವ್ಯರ್ಥ ಸಂಕಲ್ಪ ಸಮಾಪ್ತಿ ಆಗ್ಬೇಕು. ಪರಿವರ್ತನ ಹೋನಾ ಚಾಹಿಯೆ. ಕ್ಯಾ ಐಸಿ ಗತಿ ಜೋ ಬಾಪ್ ದಾದಾ ಚಾಹತೆ ಹೈ ವೋ ಕರ್ ಸಕ್ತೆ ಹೋ. ಇಷ್ಟು ತೀವ್ರ ಗತಿಯಲ್ಲಿ ಪರಿವರ್ತನೆಯನ್ನ ಬಾಬಾ ಬಯಸ್ತಿದ್ದಾರೆ. ಕರ್ ಸಕ್ತೆ ಹೋ. हिम्मत है जो समझते ही अब से इतनी रफ्तार से बिंदी लगा सकते हैं. हिम्मते बच्चे मददे बाप. हाथ उठाओ. 1 ಸೆಕೆಂಡಿಗೆ ಬಿಂದು ಹಾಕಿದಷ್ಟು ಕ್ಷಣ ಕಾಲದಲ್ಲಿ ಹಿಮ್ಮತೆ ಬಚ್ಚೆ ಮದದೇ ಬಾಪ್. ವ್ಯರ್ಥ ಸಂಕಲ್ಪ ಸ್ಟಾಪ್ ಅಂದ್ರೆ ಸ್ಟಾಪ್, ಮುಗಿದೋಯ್ತು, ಸಮಾಪ್ತಿ. ಬಾಬಾ ತಿಳಿಸ್ತಾರೆ ಜೋ ಸಮಸ್ತೆ ಹಿ. ಇಷ್ಟು ತೀವ್ರ ಗತಿಯಲ್ಲಿ ಇರಬೇಕು. ಬಾಪ್ ದಾದಾ ಬಚ್ಚೋं का दृढ़ संकल्प देख मुबारक देते हैं. ಬಾಬಾ ಮಕ್ಕಳ ದೃಢ ಸಂಕಲ್ಪವನ್ನ ನೋಡಿ ಶುಭಾಶಯ ಕೊಡ್ತಾರೆ. ಹೇಳಿದ ಕೂಡಲೇ 1 ಸೆಕೆಂಡಿಗೆ ಕೈ ಎತ್ತಿ ಬಿಡಬೇಕಾ? ಯಾಕೆ ಹೇಳಿ? ಎತ್ತಿದ ಕೂಡಲೇ ಅವನು ಶುಭಾಶಯ, ಶುಭಕಾರಿ, ಕಲ್ಯಾಣಕಾರಿ, ಮಂಗಳಕಾರಿ, ತಥಾಸ್ತು ಅಂದ್ಬಿಡ್ತಾನೆ ಅವನು. ಸಂಕಲ್ಪ ಮಾಡೋದಕ್ಕೇನು? ಸಂಕಲ್ಪ ಸ್ಟ್ರಾಂಗ್ ಸಂಕಲ್ಪ, ದೃಢ ಸಂಕಲ್ಪ, ಹಿಮ್ಮತ್ತಿನ ಸಂಕಲ್ಪ. ಬಾಬಾ ಹೇಳ್ತಾರೆ ಮುಬಾರಕ್ ದೇತೆ ಹಿ ಬಾಬಾ. ಬಾಪ್ दादा ने पहले भी सुनाया, दृढ़ संकल्प के संकल्प है करना ही है. ಏನದು ದೃಢ ಸಂಕಲ್ಪ ಅಂದ್ರೆ ಮಾಡಲೇಬೇಕು. तो आज भी सभा में सभी ने ये दृढ़ संकल्प किया ना. आपने देखा, दादियों ने देखा, सभी ने देखा, मेजॉरिटी ने हाथ उठाया. ಮೆಜಾರಿಟಿ ಎಲ್ಲರೂ ಕೈ ಎತ್ತಿದ್ರು. ದಾದಿನೂ ನೋಡಿದ್ರು, ನಾವೆಲ್ಲ ನೋಡಿದೆವು. ಮೆಜಾರಿಟಿ ಎಲ್ಲರೂ ಕೈ ಎತ್ತಿದ್ರು. देखा तो कल से स्वभाव संस्कार समाप्ति की ಸೆರಿಮನಿ ಮನಾನಿ ಚಾಹಿಯೆ. ನಾಳೆ ದಿವಸ ಸ್ವಭಾವ ಸಂಸ್ಕಾರದ ಸಮಾಪ್ತಿಯ ಸೆರಿಮನಿ, ಸಮಾರೋಪ ಸಮಾರಂಭ ಎಲ್ಲ ಮುಗಿಯಿತು. ಸ್ವಭಾವ ಸಂಸ್ಕಾರ, ವ್ಯರ್ಥ ಸಂಕಲ್ಪ ಎಲ್ಲ ಸಮಾಪ್ತಿ. ಯಥಾರ್ಥ ಸಂಕಲ್ಪ ಸಮಾಪ್ತಿ. ಸಮಾಪ್ತಿಯ ಸೆರೆಮನಿ ಮಾಡೋಣ ನಾಳೆ. ಮನಾಯೆ
जिन्होंने हाथ उठाए वो हाथ उठाओ, सेरेमनी मनाइए। इसकी सेरेमनी तो बहुत धूमधाम से मना, ಅದರದ್ದು ಸಮಾಪ್ತಿ ಸಮಾರಂಭ. ಈ ಕ್ಷಣದಿಂದ ನನ್ನಲ್ಲಿ ಹಳೆಯ ಸಂಸ್ಕಾರ ಸ್ವಭಾವ ಸಮಾಪ್ತಿ, ವ್ಯರ್ಥ ಸಂಕಲ್ಪ ಅಯಥಾರ್ಥ ಸಂಕಲ್ಪ ಸಮಾಪ್ತಿ. ಕರ್ನಾ ಹಿ ಹೇ, ದೃಢ ಸಂಕಲ್ಪ ಮಾಡಿವಿ. ಅದಕ್ಕೋಸ್ಕರ ಈ ಸಮಾಪ್ತಿ ಸಮಾರಂಭವನ್ನ ಬಹಳ ಧೂಮ್ ಧಾಮಿನಿಂದ ಆಚರಿಸೋಣ. ಜೈಸೆ ಲಕ್ಷ್ಯ ಹಿಮ್ಮತ್ಕಾರಕ, ಲಕ್ಷ್ಯ ಅಂತೂ ಬಹಳ ಧೈರ್ಯ ಸಾಹಸದಿಂದ ಲಕ್ಷ್ಯವನ್ನ ಇಟ್ಕೊಂಡಿದ್ದೀವಿ. ವೈಸೆ लक्षण भी हिम्मत का रखेंगे तो कोई बड़ी बात नहीं है. ಲಕ್ಷ್ಯ ಇಟ್ಕೊಂಡೆವು, ಇನ್ನು ಅದೇ ರೀತಿ ನಡ್ಕೊಳ್ಳೋದು ಅಂದ್ರೆ ಲಕ್ಷಣ. ಅದೇನು ದೊಡ್ಡ ಮಾತಲ್ಲ. ಲಕ್ಷ್ಯ ಇಟ್ಕೊಂಡ ನಂತರ ಸಂಕಲ್ಪದಲ್ಲಿ ದೃಢತೆ ಬಂದ ನಂತರ ಅದೇ ರೀತಿ ಲಕ್ಷಣ ಕೊಯ್ ಬಡಿ ಬಾತ್ ನಹಿ. ಆ ರೀತಿ ನಡ್ಕೊಳ್ಳೋದು ಏನು ದೊಡ್ಡ ಕಷ್ಟ ಅಲ್ಲ. ಮೊದಲು ಯಾವ್ದು ಗಟ್ಟಿ ಇರ್ಬೇಕ? ಮನಸ್ಸು, दृढ़ संकल्प. जब लक्ष्य ही है बाप समान बनने का, तो अभी लक्ष्य और लक्षण एक करना है. ಲಕ್ಷ್ಯ ಇಟ್ಕೊಂಡಿದ್ದೀವಿ ತಂದೆಯ ಸಮಾನ ಆಗ್ಬೇಕಂತ. ಈಗ ಲಕ್ಷ್ಯ ಮತ್ತು ಲಕ್ಷಣ ಸಮಾನ ಮಾಡಿ, ಅದಕ್ಕೆ ಒಂದು ಸುಲಭ ಟಿಪ್ಸ್ ಹೇಳ್ಕೊಡ್ತಾರೆ ಬಾಬಾ, ಯುಕ್ತಿ. ಫಾಲೋ ಬ್ರಹ್ಮ ಬಾಪ್. ಅಯ್ಯೋ ಹೆಂಗಪ್ಪ, ನಾನು ಎಲ್ಲ ಯಾವುದು ಅಯಥಾರ್ಥ ಸಂಕಲ್ಪ ವ್ಯರ್ಥ ಸಂಕಲ್ಪ ಸಮಾಪ್ತಿ, ನಂತರ ಸ್ವಭಾವ ಸಂಸ್ಕಾರದ ಸಮಾಪ್ತಿ, ದೇಹಾಭಿಮಾನದ ಸ್ವಭಾವ ಸಂಸ್ಕಾರ ಅದರ ಸಮಾಪ್ತಿ, ಅದರದ್ದು ಸಮಾರಂಭ ಆಯಿತು, ಕೈ ಎತ್ತಿ ಆಯಿತು, ದೃಢ ಸಂಕಲ್ಪ ಮಾಡಿ ಆಯಿತು, ಲಕ್ಷ್ಯ ಇಟ್ಕೊಂಡಾಯ್ತು. ಹಿಮ್ಮತೆ ಬಚ್ಚೆ, ಅವನ ಸಹಿತ ನಾನು ಸಹಾಯ ಕೊಡ್ತೀನಿ ಅಂತ ಹೇಳಿನೂ ಆಯ್ತು. ಮದದೇ ಬಾಪ್. ಈಗ ಪ್ರಾಕ್ಟಿಕಲ್ ಆಗಿ ನಮ್ಮ ಹತ್ರ ಆ ಲಕ್ಷಣ ಕಂಡು ಬರಬೇಕು. ಸರಿ, ಹೆದರ್ಬೇಡ್ರಿ. ಬ್ರಹ್ಮ ಬಾಬನನ್ನ ನೋಡಿ, ಬ್ರಹ್ಮ ಬಾಬಾ ಹೆಂಗ್ ನಡ್ಕೊಂಡ್ರು ನಾವು ಅದೇ ರೀತಿ ಏನ್ ಮಾಡಿದ್ರೆ ಆಯ್ತು, ನಡ್ಕೊಂಡ್ರೆ ಆಯ್ತು. ಜೋ ಬಿ ಸಂಕಲ್ಪ, ಜೋ ಬಿ ಬೋಲ್, ಜೋ ಬಿ ಕರ್ಮ ಕರೋ, ಪಹಲೆ ಬ್ರಹ್ಮ ಬಾಪ್ ಸೆ ಮಿಲಾವೋ, ಕಾಪಿ ಕರೋ. ಯಾರ ಜೊತೆಗೆ ಹೋಲಿಸಿ ನೋಡಿ. ನಾನೇನು ಸಂಕಲ್ಪ ಮಾಡ್ತಿದ್ದೀನೋ ಇದು ಬ್ರಹ್ಮ ಬಾಬನ ಸಂಕಲ್ಪದಂಗಿದೆನಾ? ನನ್ನ ಮಾತು ಬ್ರಹ್ಮ ಬಾಬನ ಮಾತಿನಂತಿದೆಯಾ? ನನ್ನ ಕರ್ಮ ಬ್ರಹ್ಮ ಬಾಬಾ ಮಾಡಿದಂತಿದೆಯಾ? ಬ್ರಹ್ಮ ಬಾಬ್ ಸೆ ಮಿಲಾವೋ, ಕಾಪಿ ಕರೋ. ದುನಿಯಾ ಮೇ ಕಾಪಿ ಕರ್ನ ಮನಾ ಹೈ. ಜಗತ್ತಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಪಿ ಮಾಡೋದು ಏನಿದೆ? ಮನಾ ಹೈ. ಕಾಪಿ ಮಾಡ್ಲಿಕ್ಕಿಲ್ಲ. ಮೊನ್ನೆ ಏನೋ ಕ್ವಶನ್ ಪೇಪರ್ ಲೀಕೇಜ್ ಆಯ್ತು ಅಂತ ಹೇಳ್ಕೊಂಡು ಏನ್ ಮಾಡ್ಬಿಟ್ರು, ಈಗ ಟೆಲಿಗ್ರಾಮನ್ನೇ ಬ್ಯಾನ್ ಮಾಡಿಬಿಟ್ರು. ಕಾಪಿ ಮಾಡೋದು, ಮೊದಲೇ ಲೀಕೇಜ್ ಆಗೋದು, ಕ್ವಶನ್ ಪೇಪರ್ ನೋಡೋದು, ಮತ್ತೊಂದು ಮಾಡೋದು, ಅವ್ರದ್ದು ನೋಡೋದು, ಇವ್ರದ್ದು ನೋಡೋದು. ಏನ್ ಮಾಡ್ತಾರೆ ಅವಾಗ? ಕಾಪಿ ಮಾಡಿ ಪಾಸ್ ಆಗ್ಲಿಕ್ಕೆ ಬಿಡ್ತಾರ? ಕಾಪಿ ಮಾಡಿದ ಕೂಡಲೇ ಆ ವಿದ್ಯಾರ್ಥಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಅಲ್ಲಿ ಒಬ್ರು ಇನ್ನೊಬ್ರದ್ದು ಏನ್ ಮಾಡ್ಲಿಕ್ಕಿಲ್ಲ, ಕಾಪಿ ಮಾಡ್ಲಿಕ್ಕಿಲ್ಲ. ಈ ವಿಶ್ವವಿದ್ಯಾಲಯದಲ್ಲಿ ಕಾಪಿ ಮಾಡ್ಬೋದು. ಯಾರನ್ನ ಕಾಪಿ ಮಾಡಬೇಕು? ಬ್ರಹ್ಮ ಬಾಬನನ್ನ ಕಾಪಿ ಮಾಡಿ. ನಾವೆಲ್ಲ ಆದರ್ಶ ವಿದ್ಯಾರ್ಥಿಗಳಿಗೆ ಬಾಬಾ ಹೇಳ್ತಿದ್ದಾರೆ, ನೀವು ಏನ್ ಮಾಡಿ, ಕಾಪಿ ಮಾಡಿ. ಬಾಪ್ ದಾದಾ ಕೇತೆ ಹಿ ಬ್ರಹ್ಮ ಬಾಪಕ್ಕೂ ಕಾಪಿ ಕರೋ, ಬ್ರಹ್ಮ ಬಾಬರನ್ನ ಕಾಪಿ ಮಾಡಿ. ನಿರಾಕಾರ ಬಾಪ್ ಕೆ ಲಿಯೆ ತೋ ಕಹೆಂಗೆ ಉಸ್ಕೋ ದೇಹ ನಹಿ, ತೋ ದೇಹಬಾನ್ ಕ್ಯಾ? ನಿರಾಕಾರ ಶಿವ ತಂದೆಯನ್ನ ಏನ್ ನೋಡ್ತೀರಿ? ಅವನಿಗೆ ದೇಹನೂ ಇಲ್ಲ, ದೇಹಬಾನೂ ಇಲ್ಲ, ದೇಹಾಭಿಮಾನೂ ಇಲ್ಲ. ದೇಹ ಇದ್ದುಕೊಂಡು ದೇಹಾಭಿಮಾನದಲ್ಲಿ ಬದುಕಿ ದೇಹದ ಜಗತ್ನಲ್ಲಿ ವ್ಯಾಪಾರ, ಚಿನ್ನದ ವ್ಯಾಪಾರ ಎಲ್ಲ ಮಾಡಿ ಈಗ ಅವ್ರು ಹೆಂಗಿದ್ದಾರೆ? ಎಲ್ಲ ಇದ್ದುಕೊಂಡು ಹೇಗೆ ಅವರು ಸಂಸ್ಕಾರ ಸ್ವಭಾವವನ್ನ ಚೇಂಜ್ ಮಾಡಿಕೊಂಡ್ರು? ಹೇಗೆ ಅವರು ವ್ಯಕ್ತಿ ಸಂಕಲ್ಪವನ್ನ ಚೇಂಜ್ ಮಾಡಿಕೊಂಡ್ರು? ಹೇಗೆ ಆತ್ಮಾಭಿಮಾನಿ ಆದರು ನೋಡಿ. ಅವರ ಮಾತು, ಅವರ ಕರ್ಮ, ಅವರ ಸಂಕಲ್ಪ. ಬ್ರಹ್ಮ ಬಾಪ ಕೋ ಕಾಪಿ ಕರೋ, ಲೇಕಿನ್ ಬ್ರಹ್ಮ ಬಾಪ ದೇಹದಾರಿ ಹೇ. ದೇಹದಾರಿಯಾಗಿದ್ದುಕೊಂಡು ಸಾಧನೆ ಮಾಡಿದ್ದಾನೆ. ಶಿವಬಾಬನಿಗೆ ದೇಹನೇ ಇಲ್ಲ, ಅವನನ್ನು ನೋಡಿ ಏನು ಫಾಲೋ ಮಾಡೋದು? ಮೊದಲು ಯಾರನ್ನು ನೋಡಿ ಅಂತಾರೆ ಬಾಬಾ? ಬ್ರಹ್ಮ ಬಾಬನನ್ನ ನೋಡಿ. ದೇಹದಾರಿ ಹೇ,
वास्तव में देखो, आप जो सरेंडर हुई, आप जो सरेंडर हुई, सरेंडर होने वाले हाथ उठाओ. सरेंडर ಆಗಿದ್ದೀನಿ ಅನ್ನೋರು ಕೈ ಎತ್ತಿ. ಸರೆಂಡರ್ ಆಗಿದ್ದೀವಿ. जो सरेंडर है वह हाथ उठाओ. ಬಾಬಾ ಎಲ್ಲ ಏನ್ ಮಾಡ್ತಾರಲ್ಲಿ, ಸರೆಂಡರ್ ಆದವರಿಗೆಲ್ಲ ಕೈ ಎತ್ತಿಸಿ ಬಿಟ್ರು. जब सरेंडर किया तो क्या संकल्प किया? ಸರೆಂಡರ್ ಆಗುವಾಗ ಏನ್ ಸಂಕಲ್ಪ ಮಾಡಿದಿರಿ? ಬಾಬಾ ये तन आपका, ये मन आपका, ये धन सब आपका है ಬಾಬಾ. ಇದೇ ಸರೆಂಡರ್. ಈ ತನು ನಿನ್ನದು, ಮನಸ್ಸು ನಿನ್ನದು, ಈ ಧನ ನಿನ್ನದು ಬಾಬಾ. ऐसे किया ना? क्या है? क्या था? इस पे हाथ उठाओ. हूँ बाबा, ये तनु निन्नದು, मन निन्नದು, धन निन्नದು. इस पे हाथ उठाओ. तो अभी सरेंडर किया. मेरा नहीं, तन भी मेरा नहीं, धन भी मेरा नहीं. जैसे ब्रह्मा बाप ने बाप को सेवार्थ शरीर दे दिया. ಈಗ ಬ್ರಹ್ಮ ಬಾಬರು ನೋಡ್ಬೇಕಲ್ಲ, ಬ್ರಹ್ಮ ಬಾಬು ಏನ್ ಮಾಡಿದ್ರು? ಸೇವಾರ್ಥವಾಗಿ ಈ ಶರೀರವನ್ನ ಯಾರಿಗೆ ಕೊಟ್ಟು ಬಿಟ್ರು? ಬಾಬನಿಗೆ ಕೊಟ್ಟು ಬಿಟ್ರು. ಅಷ್ಟ ತನಕ ಶರೀರ ವಜ್ರದ ವ್ಯಾಪಾರದ ಅಂಗಡಿಯಲ್ಲಿ ಕೂತ್ಕೊಳ್ತಿತ್ತು ಅಲ್ವಾ? ಆ ಶರೀರ ತಮ್ಮ ಮನೆಯ ಮಕ್ಕಳನ್ನು ಸಂಭಾಲನೆ ಮಾಡ್ತಿತ್ತು. ಈಗ ಆ ಶರೀರ ಯಾರಿಗೆ ಕೊಟ್ಟು ಬಿಟ್ರು? ಶಿವಬಾಬನಿಗೆ ಕೊಟ್ಟು ಬಿಟ್ರು. ಸೇವಾರ್ಥವಾಗಿ ಶರೀರವನ್ನ ಶಿವಬಾಬನಿಗೆ ಕೊಟ್ಟು ಬಿಟ್ರು. सरेंडर किया, मेरा नहीं, सब आपका. सेवार्थ शरीर दे दिया. तो ब्रह्मा बाप जानते थे कि ये शरीर मेरा नहीं, ಸೇವಾರ್ಥ है. ಬ್ರಹ್ಮ ಬಾಬಾ 100ಕ್ಕೆ 100 ಅನುಭವ ಮಾಡಿದ್ರು. ಈ ಶರೀರ ನನ್ನದಲ್ಲ, ಇದು ಶಿವನ ಸೇವಾರ್ಥವಾಗಿ ಮುಡಿಪಾಗಿದೆ. तो जब आपने तन मन धन तीनों अर्पण किया तो आपका शरीर बाप के सेवार्थ निमित्त है. ಈಗ ಈ ತನು ಮನ ಧನ ಬಾಬನಿಗೆ ಅರ್ಪಣೆ ಮಾಡಿದ್ದೀವಿ ಅಂತ ಅಂದ ಮೇಲೆ ಈ ಶರೀರ ಬಾಬನ ಸೇವಾರ್ಥವಾಗಿ ನಿಮಿತ್ತವಾಗಿದೆ. ಈ ಶರೀರ ಇರುವುದೇ ಸೇವಾರ್ಥವಾಗಿ. जैसे ब्रह्मा बाप का शरीर सेवा अर्थ रहा, तो आपका शरीर आपका नहीं है, ಸೇವಾರ್ಥ है. ಈ ಶರೀರ ನಂದಲ್ಲ, ಇದು ಸೇವಾರ್ಥ. ಬಾಬನ ಸೇವಾರ್ಥವಾಗಿ ಇದು ನಿಮಿತ್ತಾಗಿದೆ, ನೇಮಿಸಲ್ಪಟ್ಟಿದೆ. ಸೇವೆಗೋಸ್ಕರ ಈ ಶರೀರ ನೇಮಿಸಲ್ಪಟ್ಟಿದೆ. आपका नहीं है शरीर, सेवार्थ है. तो यह जो संस्कार है, देहाभिमान देहभान, ये होना चाहिए. ಇದು 100% ಪ್ರಾಕ್ಟಿಕಲ್ ಆಗಿ ಬ್ರಹ್ಮ ಬಾಬನಂತೆ ಈ ಶರೀರ ಸೇವಾರ್ಥವಾಗಿದೆ ಅಂತ ಅರ್ಪಣೆ ಮಾಡಿದಾಗ ದೇಹಾಭಿಮಾನ ಬರ್ತದ, ದೇಹಭಾನ್ ಬರ್ತದ. अगर ये स्मृति में रखो, ये तन विश्व सेवा अर्थ है, मेरा नहीं. बाप ने आपको सेवार्थ दिया है. ಈ ಶರೀರ ಇದು ಸೇವಾರ್ಥವಾಗಿದೆ. ಶಿವಬಾಬಾ ಈ ತನುವನ್ನ ಸೇವೆಗಾಗಿ ಕೊಟ್ಟಿದ್ದಾರೆ. ಇದು ಸೇವೆಗಾಗಿ ನಿಮಿತ್ತಾಗಿದೆ. तो देहबान देहाभिमान, देहाभिमान ज्यादा नुकसान करता है, देहबान उससे हल्का है. लेकिन दोनों जब दे दिया, फॉर्म भरते हो ना, तो क्या लिखते हो? ಫಾರ್ಮ್ ತುಂಬಿದಿರಲ್ವಾ? ಏನು ಬರ್ದಿದ್ದೀರಿ? ಫಾರ್ಮ್ ಬರ್ದಿರಾ? ಬರ್ಸ್ಲಿಕ್ಕೆ ಹೇಳ್ತೀನಿ. ಈಗ ಕೆಲವರೆಲ್ಲ ಮೆಜಾರಿಟಿ ತುಂಬಿ ಆಗಿದೆ. ಫಾರ್ಮಲ್ಲಿ ಏನು ತುಂಬಿದಿರಿ? ಈ ಶರೀರನು ಬಾಬನ ಸೇವಾರ್ಥವಾಗಿ, ನಂದನ್ನೋದು ಯಾವುದೂ ಇಲ್ಲ. ಈ ತನು ಮನ ಧನ ಸೇವಾರ್ಥವಾಗಿ, ವಿಶ್ವ ಸೇವೆ ಅರ್ಥವಾಗಿ,
ಬಾಬನೇ ಸೇವಾರ್ಥವಾಗಿ ಈ ಶರೀರವನ್ನ ನಿಮಿತ್ತ ಮಾಡಿದ್ದಾರೆ. ಮೇರಾ ಜೀವನ್ ಅಭಿ ಸೇವಾ ಪ್ರತಿ ಹೈ. ನನ್ನ ಜೀವನನೇ ಇದು ಸೇವಾ ಪ್ರತಿ. ಟೀಚರ್ಸ್ ಫಾರ್ಮ್ ತುಂಬಿದಿರಲ್ವಾ? ಟೀಚರ್ಸ್ ಫಾರ್ಮಲ್ಲೆಲ್ಲ ಇದೆ, ಫುಲ್ಲು ಸೇವಾರ್ಥವಾಗಿ. ಮೇರಾ ಜೀವನನೇ ಸೇವಾ ಪ್ರತಿ. जो भी ब्राह्मण बने हैं उन सभी का बाप से वायदा है. ಯಾರೆಲ್ಲ ಬ್ರಾಹ್ಮಣ ಮಕ್ಕಳಾಗಿದ್ದೀರೋ ಬಾಬನ ಜೊತೆಗೆ ನಾವೆಲ್ಲರೂ ವಾಯ್ದೆ ಮಾಡ್ತೀವಿ. ಏನು ವಾಯ್ದೆ? ತನ್ ಮನ್ ಧನ್ ಬಾಪಕ ಮೇರಾ ನಹಿ. ಈ ತನು ಮನ ಧನ ಎಲ್ಲ ಯಾರ್ದು? ಇದು ಬಾಬಂದು, ಇದು ನನ್ನದಲ್ಲ. तो ये संस्कार जो पैदा होते हैं वो देहबान देह अभिमान में होते हैं. ನನ್ನದು ಅಂತ ಬಂತಂದ್ರೆ ದೇಹದ ಪ್ರಜ್ಞೆ, ದೇಹದ ಅಭಿಮಾನ ಬಂದ್ಬಿಡ್ತದೆ. ದೇಹದ ನೆನಪು ಬರ್ತದೆ ಮತ್ತೆ ಅಭಿಮಾನ ಬರ್ತದೆ. इसलिए जो आज भी वायदा किया संस्कार समाप्ति का, क्योंकि जो विघ्न डालते हैं बाप को प्रत्यक्ष करने में, सभी को उमंग यह है. बाप दादा सुनते रहते हैं, कहते भी रहते हो बाप को प्रत्यक्ष करना है. ಎಲ್ಲರೂ ಕೇಳ್ತಾ ಇದ್ದೀವಿ ಬಾಬನನ್ನ ಪ್ರತ್ಯಕ್ಷಗೊಳಿಸಬೇಕು, ಕೇಳ್ತಾ ಇದ್ದೀವಿ, ಮತ್ತೆ ಆ ರೀತಿ ಕೆಲಸನೂ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಮಾತ್ರ ಎಲ್ಲರೂ ವಾಯ್ದೆ ಮಾಡಿದ್ದೀವಿ ಸಂಸ್ಕಾರ ಸಮಾಪ್ತಿ. ಯಾವ ಸಂಸ್ಕಾರ? ದೇಹಬಾನ್ ದೇಹಾಭಿಮಾನ ಸಮಾಪ್ತಿ. ಈ ತನು ಮನ ಧನ ಎಲ್ಲನೂ ಸೇವಾರ್ಥ. ಮೇರಾ ಜೀವನ್ ಅಭಿ ಸೇವಾ ಪ್ರತಿ. ಈ ಶರೀರ बाप के सेवार्थ निमित्त है. तन विश्व सेवा अर्थ है. तन भी तेरा, मन भी तेरा, तन भी तेरा. ಈ ಸಂಸ್ಕಾರ ನಮ್ಮಲ್ಲಿ ಜಾಗೃತಿ ಆಯ್ತಂದ್ರೆ ದೇಹಾಭಿಮಾನ ದೇಹಬಾನ್ ಎರಡು ಸಹಿತ ಸಂಸ್ಕಾರ ಸಮಾಪ್ತಿ ಆಗ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಉಮಂಗ उत्साहದಿಂದ कहते हैं ना बाप को प्रत्यक्ष करना है. अभी तक ब्रह्मा कुमारिया ब्रह्मा कुमार प्रत्यक्ष हुए ही. ಈಗ ಎಲ್ಲ ಜನರಿಗೆ ಗೊತ್ತು ಇವರು ಬ್ರಹ್ಮ ಕುಮಾರಿಯರು, ಇವರು ಬ್ರಹ್ಮ ಕುಮಾರರು ಎಲ್ಲ ಪ್ರತ್ಯಕ್ಷ ಆಗ್ಬಿಟ್ಟಿದಿರಿ. ಭಗವಾನ್ ಬಾಪ ಆ ಗಯಾ. ये बाप की प्रत्यक्षता गुप्त है. ಬ್ರಹ್ಮ ಕುಮಾರ ಕುಮಾರಿಯರು ಬಂದ್ಬಿಟ್ಟಾರೆ. ಎಷ್ಟು ಜನ ಇದ್ದಾರೆ, ಎಲ್ಲ ಓಣಿಯಲ್ಲಿ ಇದ್ದಾರೆ, ಎಲ್ಲ ಎಕ್ಸ್ಟೆನ್ಷನ್ ಅಲ್ಲಿ ಅವ್ರದ್ದು ಕ್ಲಾಸ್ ನಡೀತಾ ಇದೆ. ಇವತ್ತು ಸರ್ಕಾರನು ಗುರುತಿಸ್ತಾ ಉಂಟು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮೀಟಿಂಗಿಗೆ ಬ್ರಹ್ಮ ಕುಮಾರಿಯರನ್ನ ಏನ್ ಮಾಡ್ತಾರೆ? ಕರೀತಾರೆ. ಎಲ್ಲ ಗೊತ್ತಿದೆ. ಬ್ರಹ್ಮ ಕುಮಾರಿಯರು ಇದು ಪ್ರತ್ಯಕ್ಷ ಆಗಿದೆ. ಆದರೆ ಭಗವಾನ್ ಬಾಪ ಆಗಯ, ಬಾಪಕ್ಕೆ ಪ್ರತ್ಯಕ್ಷತಾ ಗುಪ್ತ. ಭಗವಂತ ನಮ್ಮೆಲ್ಲರ ತಂದೆ ಈ ಭೂಲೋಕಕ್ಕೆ ಬಂದಿದ್ದಾರೆ, ಇದು ಗುಪ್ತ ಇದೆ. पुरुषार्थ कर रहे हैं लेकिन ये प्रत्यक्ष आवाज फैले हमारा बाप आ गया. ಇದು ಯಾವಾಗ ಪ್ರತ್ಯಕ್ಷವಾಗಿ ಈ ಆವಾಜ್ ಎಲ್ಲ ಕಡೆ ಹರಡಬೇಕು. ನಮ್ಮೆಲ್ಲರ ತಂದೆ ಶಿವಬಾಬಾ ಈ ಭೂಲೋಕಕ್ಕೆ ಬಂದಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಭಗವಾನ್ ವಾಚ್ ಹೈ ನಾ ಕಿ ಬ್ರಹ್ಮ ಕುಮಾರಿಯೋಂ ಕಾ ವಾಚ್. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಹೇಳ್ತಾ ಇರೋದು ಭಗವಂತನೇ ಬಂದು ತಿಳಿಸುವ ಮಹಾವಾಕ್ಯ. ಅದು ಬ್ರಹ್ಮ ಕುಮಾರಿಯರ ವಾಕ್ಯ ಅಲ್ಲ, ಇದು ಭಗವಾನ್ ವಾಚ್. ಭಗವಂತ ಬಂದ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಅಭಿ ಯಹ ಪ್ರತ್ಯಕ್ಷ ಹೋನಿ. ಈ ಪ್ರತ್ಯಕ್ಷತೆ ಆಗ್ಬೇಕು. ಯಾವಾಗ ಆಗ್ತದೆ? ಯಾವಾಗ ಆಗ್ತದೆ? ಈಗ ಅಂದ್ರಲ್ಲ ಬಾಬಾ, ಯಾವಾಗ ಆಗ್ತದೆ? ಯಾವ ಸಂಸ್ಕಾರ ನಮ್ದು ಭಸ್ಮಾಗಿರ್ಬೇಕ? ಯಾವ ಸಂಸ್ಕಾರ ಸಮಾಪ್ತಿಯಾದಾಗ ಬಾಬಾ ಪ್ರತ್ಯಕ್ಷ ಆಗ್ತಾರೆ? ದೇಹಬಾನ್ ದೇಹಾಭಿಮಾನ, ಈ ಸಂಸ್ಕಾರ ಸ್ವಭಾವ ಸಮಾಪ್ತಿ ಆಗ್ಬೇಕು. यह स्वभाव संस्कार परिवर्तन होने से आप एक एक के चेहरे और चलन से बाप प्रत्यक्ष होगा. ಬಾಬಾ ಹೇಳ್ತಾರೆ ಒಂದೊಂದು ಮಕ್ಕಳ ಮುಖದಲ್ಲಿ ಬಾಬಾ ಪ್ರತ್ಯಕ್ಷ ಆಗ್ತಾರೆ. ನಮ್ಮ ಸ್ವಭಾವ ಸಂಸ್ಕಾರ ಬಾಡಿ ಕಾನ್ಷಿಯಸ್ನೆಸ್
ದೇಹ ಪ್ರಜ್ಞೆ, ದೇಹಾಭಿಮಾನ, ಇದರಿಂದ ಬರುವ ಸ್ವಭಾವ ಸಂಸ್ಕಾರ ಎಲ್ಲ ಸಮಾಪ್ತಿ ಆಗ್ಬಿಡ್ಬೇಕು. ಆವಾಗ ಒಂದೊಂದು ಮಕ್ಕಳ ಮುಖ, ಒಂದೊಂದು ಮಕ್ಕಳ ಚಲನವಲನದಿಂದ, ಬಿಹೇವಿಯರ್ನಿಂದ बाबा प्रत्यक्ष ಆಗ್ತಾರೆ. बाप को प्रत्यक्ष करना है, कर रहे हैं, लेकिन सबके कानों में ये आवाज गूंजे. ಎಲ್ಲರ ಕಿವಿಯೊಳಗೆ ಈ ಆವಾಜ್ ಬರಬೇಕು. ಯಾವ ಆವಾಜ್? ಭಗವಾನ್ ಆ ಗಯಾ, ಬಾಪ್ ಆ ಗಯಾ, ಮೇರಾ ಬಾಬಾ ಆ ಗಯಾ. ಆಮೇಲೆ ಏನಂದ್ರು ಬಾಬಾ? ಮತ್ತೇನಂದ್ರು? ಇದು ಬ್ರಹ್ಮಕುಮಾರಿಯರ ಉವಾಚ ಅಲ್ಲ, ಇದು ಶಿವ ಭಗವಾನ್ ಉವಾಚ. ಅಲ್ಲಿ ಹೋಗಿ ಕುಂತು ಪಾಠ ಕೇಳಿದ್ರೆ ಶಿವನೇ ಮಾತಾಡ್ತಿದ್ದಾನೆ, ಬ್ರಹ್ಮಕುಮಾರಿಯರಲ್ಲ. ಶಿವ ಬಂದ್ಬಿಟ್ಟಿದ್ದಾನೆ, ನಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ. ಈ ಆವಾಜ್ ಎಲ್ಲ ಕಡೆನೂ ಸಹಿತ ಗೂಂಜನ प्रतिध्वनिस्पेक. हाथ उठाओ, होना है? हाथ तो बहुत अच्छा उठाया, बाप दादा खुश है, सभी के मन में लगन है, होना ही है. ಎಲ್ಲರ ಮನಸ್ಸಿನಲ್ಲಿಯೂ ಎಷ್ಟು लगन ಇದೆ, इदागलेಬೇಕಾಗಿದೆ. इसके लिए जैसे कल से संस्कार स्वभाव को परिवर्तन करेंगे वैसे ही उसका साधन है. ಆದ್ರಿಂದ ಎಲ್ಲರ ಸ್ವಭಾವ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೋಬೇಕು. ವ್ಯರ್ಥ ಸಂಕಲ್ಪನೂ ಬೇಡ, ಅಯಥಾರ್ಥ ಸಂಕಲ್ಪನೂ ಬೇಡ, ಹಳೆಯ ಸ್ವಭಾವ ಸಂಸ್ಕಾರನೂ ಬೇಡ, ದೇಹಭಾನೂ ಬೇಡ, ದೇಹಾಭಿಮಾನನೂ ಬೇಡ. ಯಾವ ರೀತಿ ಸಮಾಪ್ತಿ ಆಗ್ಬೇಕು? ಒಂದು ಹಾಳೆಯೊಳಗೆ ಬಿಂದು ಹಾಕ್ಲಿಕ್ಕೆ ಎಷ್ಟು ಹೊತ್ತು ಬೇಕು? ಅಷ್ಟು ಕ್ಷಣದಲ್ಲಿ ಅರ್ಥ ಆಯ್ತಂದ್ಮೇಲೆ ಕೇಳ್ತಾ ಕೇಳ್ತಾ ಇದ್ದಂತೆನೆ ಆ ರೀತಿ ಆಗ್ಬಿಡ್ಬೇಕು. ಲಕ್ಷ್ಯ ಇಟ್ಕೊಂಡಿದ್ವಿ ಅಂದಮೇಲೆ ಲಕ್ಷಣ ನಮ್ಮಲ್ಲಿ ಕಂಡು ಬಂದ್ಬಿಡ್ಬೇಕು. ಆವಾಗ ಬಾಬನ ಪ್ರತ್ಯಕ್ಷತೆ ಆಗ್ತದೆ. ಬಾಬಾ ತಿಳಿಸ್ತಿದ್ದಾರೆ ಇವತ್ತಿನಿಂದ ಅದಕ್ಕೆ ಸಾಧನೆ ಏನ್ ಮಾಡೋಣ? हर एक जो भी ब्राह्मण है, हर ब्राह्मण को अपने चार्ट में शुभ भावना शुभ कामना का विशेष अटेंशन रखना है. ನಿಮ್ಮ ಚಾರ್ಟ್ ನಲ್ಲಿ ಒಂದು ಪಾಯಿಂಟಿಗೆ ವಿಶೇಷ ಅಟೆನ್ಷನ್ ಕೊಡಬೇಕು ಇವತ್ತಿನಿಂದ. ಯಾವ ಅಟೆನ್ಷನ್? ಶುಭ ಭಾವನೆ ಶುಭ ಕಾಮನೆ, ಶುಭ ಭಾವನೆ ಶುಭ ಕಾಮನೆ. ನೋಡಿ, ಫುಲ್ ಆತ್ಮಸ್ಥಿತಿಗೆ ಬಂದಿನಿ, ಬಾಬನ ಜೊತೆಗಿದ್ದೀನಿ, ಆತ್ಮಾಭಿಮಾನಿಯಾಗಿದ್ದೀನಿ. ನನ್ನ ಚಲನ ಚೆಹರದಲ್ಲಿ ಆ ರೌನಕ ಕಾಣ್ತಾ ಇದೆ. ಈಗ ಎಲ್ಲರಿಗೂ ಏನು ಮಾಡಬೇಕು? ಶುಭ ಭಾವನೆ शुभ कामने. जैसे दुनिया वालों को काम दिया, कितने समय शुभ भावना शुभ कामना रख सकते हैं, उनको कहाँ रख सकते हैं? आप तो रख ही सकते. ನೋಡ್ರಿ, ಎಲ್ಲರ ಪ್ರತಿನೂ ಶುಭ ಭಾವನೆ ನಾವು ಮಾಡಲಿಕ್ಕೆ ಸಾಧ್ಯ. ಶುಭ ಭಾವನೆ ಇಡಿ. ಬಾಬಾ ಅಂತಾರೆ ಆಪ್ ತೋ ರಖಿ ಸಕ್ತೆ, ನಾವಂತೂ ಇಡ್ಲೇಬೇಕಾಗಿದೆ. किसी भी समय किसका भी स्वभाव संस्कार तब सामना करता है. ಅಷ್ಟೊತ್ತಿಗೆ ನಾನು ಏನು ಮಾಡಿದ್ದೀನಿ? ಈಗ ಬಾಬಾ ಹೇಳಿದಂತೆಯೇ ಇದ್ದೀನಿ. ಏ ತನ್ ಮನ್ ಧನ್ ಎಲ್ಲ ತೇರಾ ಬಾಬಾ, ಮೇರಾ ಕುಚ್ ಬಿ ನಹಿ, ಸಂಪೂರ್ಣ ಆತ್ಮಾಭಿಮಾನಿ ಸ್ಥಿತಿ ಎಲ್ಲ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಎದುರು ಬಂದು ಒಬ್ಬರು ಸಿಟ್ಟಲ್ಲಿ ಜಗಳಾಡಲಿಕ್ಕೆ ನಿಂತುಬಿಟ್ಟಾರೆ. ಏನು ಮಾಡ್ತೀರ ಅವಾಗ? ಏನು ಮಾಡ್ತೀರಿ? ದೇಹಾಭಿಮಾನ ಸ್ವಭಾವ ಸಂಸ್ಕಾರ ಎಲ್ಲ ಸಮಾಪ್ತಿ ಆದಮೇಲೆ ಮುಂದಿನ ಕೆಲಸ ಏನು ಕೊಟ್ಟರು ಬಾಬಾ? ಶುಭ ಭಾವನೆ ಶುಭ ಕಾಮನೆ. किसी भी आत्मा स्वभाव संस्कार वशागी सामना करता है. शुभ भावना शुभ कामना उस आत्मा प्रति उस समय नहीं है, तो आप भी अगर अमृत वेले से संकल्प करो मुझे हर आत्मा प्रति शुभ भावना शुभ कामना रखनी ही है, तो जो संकल्प किया परिवर्तन करना ही है, वो पूरा कर सकेंगे. बातें आएगी, बातों का काम है आना. माया आएगी, माया का काम है आना.
और आपका काम है, आपका काम है विजय प्राप्त करना, ವಿಜಯ್ ಪ್ರಾಪ್ತ ಕರ್ನ. ನಾನು ಭಾಳ ಆತ್ಮಾಭಿಮಾನಿ ಇದ್ದೀನಿ ಈಗ, ನಾನು ಭಾಳ ದೇಹದ ಪ್ರಜ್ಞೆನೇ ಇಲ್ಲ ನನಗೀಗ, ನನ್ನ ಸ್ವಭಾವ ಸಂಸ್ಕಾರ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹೌದಾ? ಪರೀಕ್ಷೆ ತಗೊಳ್ಳೋದು ಯಾರು? ಬಾಬಾ ಪರೀಕ್ಷೆ ತಗೊಳ್ಳಂಗಿಲ್ಲ. ಬಾಬಾವನ್ನು ಮುರಳಿಯಲ್ಲಿ ಹೇಳಿದ್ದಾರೆ, ನಾನೇ ಮಾಯನ್ನು ಕಳಿಸ್ತೀನಿ ಎಂದರೆ ಬಾಬಾ. ಅಷ್ಟೊತ್ತಿಗೆ ನಮ್ಮ ಶುಭ ಭಾವನೆ ಶುಭ ಕಾಮನೆನೇ ಹೊರಬರಬೇಕು. ಅದರಿಂದ ಅವರು ಏನಾಗಬೇಕು? चेंज ಆಗಿಬಿಡಬೇಕು. ये आपका काम माना विजय प्राप्त करना. तो कल आपस में ग्रुप बना के जो निमित्त है उनको आपस में रूढ़ कर जो संकल्प किया है उसको आगे प्रैक्टिकल में कैसे लाइए उस पर रूढ़ियान करना. ನಾಳೆ ಪರಸ್ಪರ ನೀವು ಗ್ರೂಪ್ ಮಾಡಿ ನಿಮಿತ್ತರ ಜೊತೆಗೆ ಎಲ್ಲ ಸಂಘಟನೆ ಮಾಡಿ ಪರಸ್ಪರ ಆತ್ಮಿಕ ಸಂಭಾಷಣೆ ಮಾಡ್ತಾ ಅದನ್ನು ಪ್ಲ್ಯಾನ್ ಮತ್ತು ಪ್ರಾಕ್ಟಿಕಲ್ ಹೆಂಗೆ ತರೋದು ಪರಸ್ಪರ ಒಬ್ರಿಗೊಬ್ರು ಏನು ಮಾಡಿ ಕುಂತು ಮಾತಾಡ್ಕೊಳ್ಳಿ. ಫಿನಿಶ್ बिंदी लगा देना तो हाथ उठाया ना 1 सेकेंडिಗೆ बिंदो फुल स्टॉप. हಳೆ स्वभाव संस्कार फिनिश होಯ್ತು. हाथ उठाया ना, आगे वालों ने हाथ उठाया, ಮುಂದೆ ಕುಂತವರೆಲ್ಲ ಕೈ ಎತ್ತಿದಿರಲ್ವಾ? तो आपको निमित्त बनना पड़ेगा. जैसे ब्रह्मा बाप के आगे कितने संस्कार वाले पहले पहले आए, ಬ್ರಹ್ಮ ಬಾಬನ ಮುಂದೆ ಎಂತೆಂಥ ಸಂಸ್ಕಾರ ಇದ್ದವರು ಬ್ರಹ್ಮ ಬಾಬನ ಮುಂದೆ ಬಂದರು. ಚಾಕು ತಗೊಂಡು ಬಂದರು. ಎಷ್ಟು ಗಲಾಟೆ, ಎಷ್ಟು ಸ್ಟ್ರೈಕ್, ಎಷ್ಟು ಬ್ರಹ್ಮ ಬಾಬನ ಮುಂದೆ. आदि में ब्रह्मा बाप ने कितने संस्कारों का खेल देखा. ಎಷ್ಟು ವೆರೈಟಿ ಸಂಸ್ಕಾರದ ಆಟವನ್ನು ನೋಡಿದ್ರು. लेकिन बाप के सहयोग से आगे बढ़ते औरों को भी आगे बढ़ाते रहे. ಬಾಬನ ಸಹಯೋಗದಿಂದ ಬ್ರಹ್ಮ ಬಾಬಾ ತಾವು ಮುಂದುವರಿಯುವುದರ ಜೊತೆಗೆ ಎಲ್ಲರನ್ನು ಸಹಿತ ಮುಂದುವರಿಸಿದ್ರು. जिसके रिजल्ट आज कितनी संख्या हो गई. ಬಾಬಾ ಗಟ್ಟಿ ನಿಂತರು, ಎಲ್ಲರನ್ನು ಗಟ್ಟಿ ಮಾಡಿ ಮುಂದುವರಿಸಿದರು. ಇವತ್ತು ಎಷ್ಟು ಸಂಖ್ಯೆಯಲ್ಲಿ ಬ್ರಹ್ಮ ಕುಮಾರ ಕುಮಾರಿಯರು. ಹಿಲಾನೆ ವಾಲೆ ಬಾತೆ ಆತೆ ಬಿ ಅಚಲ್ ರಹೆ. ಅಲ್ಗಾಡಿಸುವಂತ ಮಾತುಗಳು ಎಷ್ಟು ಬಂದರೂ ಸಹಿತ ಅಚ್ಚಲವಾಗಿ ನಿಂತರು. ಬ್ರಹ್ಮ ಬಾಬನು ನಿಂತರು, ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಹೆಂಗೆ ನಿಂತೀವಿ ಈಗ? ಎಷ್ಟು ಅಚ್ಚಲ ನೋಡ. ದಿನ ಕ್ಲಾಸ್ಗೆ ಹೋಗುದು ಬೇಡ ಅಂತನ್ಲಿ ಯಾರಾದರೂ ಕೇಳ್ತೀರಾ? ಬಾಬಾ ಹೇಳ್ತಿದ್ದಾರೆ, ಉಸ್ಕಾ ಪರಿಣಾಮ ಕಿತನೆ ಸೆಂಟರ್ ಖುಲೆ. ಈ ರೀತಿ ಅಚಲವಾಗಿ ನಿಂತದ್ರಿಂದ ಎಷ್ಟು ಸೆಂಟರ್ ಓಪನ್ ಆಯಿತು, ಕಿತನೆ ಪ್ರೋಗ್ರಾಮ್ಸ್ ಹೋ ರಹೆ ಹೈ, ಎಷ್ಟು ಕಾರ್ಯಕ್ರಮಗಳು ನಡೀತಾ ಇವೆ. ಆಜ್ಕಲ್ ಕಿತನೆ ಪ್ರೋಗ್ರಾಮ್ ಹೋ ರಹೆ ಹೈ ಹುಯೇ ಹೇನಾ? ಈಗೀಗ ಎಷ್ಟು ಕಾರ್ಯಕ್ರಮ ನಡೀತಾ ಇದೆ ಅಲ್ವಾ? ये सारी रिजल्ट ब्रह्मा बाप की हिम्मत, पहले अकेला ब्रह्मा बाप था. ಇದು ಎಲ್ಲ ಏನೇನು ಕಾರ್ಯಕ್ರಮ ಜೋರ್ದಾರ್ ನಡೀತಾ ಉಂಟು ಅದು ಯಾವುದರ ರಿಸಲ್ಟ್? ಬ್ರಹ್ಮ ಬಾಬರವರ ಹಿಮ್ಮತ್ತಿನ ರಿಸಲ್ಟ್. ಮೊದಲು ಸಾಹಸ ತೋರಿಸಿದವರು ಯಾರು? ಬ್ರಹ್ಮ ಬಾಬಾ. ಮತ್ತೆ ಪಹಲೆ ಅಖಿಲ ಬ್ರಹ್ಮ ಬಾಪ್ತ ಅವರು ಮತ್ತೆ ಒಬ್ಬರೇ ಇದ್ದರು. ಅವರು ಒಬ್ಬರೇ ಇದ್ದರು. ಎಲ್ಲ ವಿರೋಧಗಳು ಬಂದಾಗ ಬ್ರಹ್ಮ ಬಾಬಾ ಒಬ್ಬರೇ. आप पीछे आए हो, अकेला हिम्मत रख आगे बढ़. ಬ್ರಹ್ಮ ಬಾಬಾ ಒಬ್ಬರೇ ಇಷ್ಟು ಸಾಹಸ ಇಟ್ಟುಕೊಂಡು ಮುಂದೆ ಹೆಜ್ಜೆ ಇಟ್ಟರು. ರಿಸಲ್ಟ್ ಮೇ ಪ್ರಾಕ್ಟಿಕಲ್ ಪ್ರಮಾಣ ಆಪ್ ಸಬ್ ಸಾಥಿ ಹೋ. ಬ್ರಹ್ಮ ಬಾಬಾ ಅಷ್ಟು ಅಚಲವಾಗಿ ಹಿಮ್ಮತ್ತಿನಿಂದ ಗಟ್ಟಿಯಾಗಿ ನಿಂತದಕ್ಕೆ ಇವತ್ತು ನಾವೆಲ್ಲರೂ ಅವನ ಸಾಥಿಗಳಾದೆವು. है ना हिम्मत? ब्रह्मा बाप ने अकेला हिम्मत रखी. आप तो बहुत साथी है. ಬ್ರಹ್ಮ ಬಾಬಾ ಅವೆಲ್ಲ ಪರಿಸ್ಥಿತಿ ಫೇಸ್ ಮಾಡುವಾಗ ಒಬ್ಬರೇ ಅವರು. ಈಗ ನಾವೆಲ್ಲರೂ ಯಾರಿದ್ದೀವಿ? ಸಾಥಿಗಳಿದ್ದೀವಿ. तो फॉलो फादर. ಈಗ ಯಾರನ್ನ ಅನುಸರಿಸೋಣ? ಫಾಲೋ ಫಾದರ್. ಯಾರನ್ನ ಕಾಪಿ ಮಾಡೋಣ? ಬ್ರಹ್ಮ ಬಾಬರವ್ರನ್ನ ಕಾಪಿ ಮಾಡಲಿಕ್ಕೆ ಫುಲ್ ಪರ್ಮಿಷನ್.
सभी अपने को ब्रह्मा बाप के बच्चे ಸಾತಿ ಬಚ್ಚೆ ಸಮಸ್ತೆ ಹೋನ. ನಾವು ಬ್ರಹ್ಮ ಬಾಬನ ಮಕ್ಕಳು, ಅವನ ಜೊತೆಗಿರುವಂತ ಮಕ್ಕಳಂತ ತಿಳ್ಕೊಂಡಿದ್ದೀರಲ್ವಾ. ಸಾತ್ ಹೈ ಸಾತ್ ಚಲೇಂಗೆ, ಬ್ರಹ್ಮ ಬಾಪಕ್ಕೆ ಸಾತ್ ರಾಜ್ಯ ಮೇ ಆಯಂಗೆ. ಈಗ ನಾವು ಜೊತೆಗೇನೆ ಇರೋರು, ಜೊತೆಗೇನೆ ಪರನಾಮಕ್ಕೆ ಹೋಗೋರು, ಬ್ರಹ್ಮ ಬಾಬನ ಜೊತೆಗೇನೆ ಸ್ವರ್ಗದಲ್ಲಿ ರಾಜ್ಯಭಾರ ಮಾಡುವವರು. तो अभी समय है, जैसे ब्रह्मा बाप ने हिम्मत रखी, रिजल्ट देख रहे हो. इतने संगठन में हिम्मत का पाव रखो तो क्या नहीं हो सकता. ಬ್ರಹ್ಮ ಬಾಬಾ ಒಬ್ರು ಹಿಮ್ಮತ್ತಿನಿಂದ ಹೆಜ್ಜೆ ಇಟ್ಟಕ್ಕೆ ಈ ಸಂಸ್ಥೆ ಇಷ್ಟು ಬೆಳೀತು. ಈಗ ಇಷ್ಟು ಜನ ಬ್ರಹ್ಮ ಬಾಬನ ಸಾಥಿಗಳು ಹಿಮ್ಮತ್ತಿನಿಂದ ಹೆಜ್ಜೆ ಇಟ್ರೆ ಏನಾಗುದಿಲ್ಲ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪ ಕಲ್ಪ ಹುआ है, होना ही है. तो अभी बाप क्या चाहते हैं वो सुनाया. ಬಾಬಾ ಹೇಳ್ತಾರೆ, ನಾನು ಏನು ಬಯಸ್ತೀನಿ ಎಲ್ಲ ಮಕ್ಕಳ ಮುಂದೆ ಹೇಳಿದೆ. ಏನು ಬಯಸಿದ್ರು ಬಾಬಾ, ಏನೇನು ಹೇಳಿದ್ರು? ಯಾವುದನ್ನ ಪರಿವರ್ತನೆ ಮಾಡ್ಕೋಬೇಕಂದ್ರು? ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳಿ. ವ್ಯರ್ಥ ಸಂಕಲ್ಪ, ಅಯಥಾರ್ಥ ಸಂಕಲ್ಪ, ದೇಹಾಭಿಮಾನ, ದೇಹ ಪ್ರಜ್ಞೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬ್ರಹ್ಮ ಬಾಬಾ ಹೆಂಗಿದ್ರು, ತಂತೆರ ಮಂತೆರ ಶರೀರನು ಅವನ ಸೇವಾರ್ಥವಾಗಿ, ಬರೀ ದೇಹ ಸೇವೆಗೋಸ್ಕರ ನಿಮಿತ್ತ ಆಗಿದೆ. ಇದು ನನ್ನದಲ್ಲ, ಇದು ಯಾವುದೂ ನನ್ನದಲ್ಲ ಬಾಬಾ, ಎಲ್ಲವೂ ನಿನ್ನದೇ. ನೋಡಿ ಬ್ರಹ್ಮ ಬಾಬಾ ಹೆಂಗೆ ನಡ್ಕೊಂಡ್ರು. ಅದೇ ರೀತಿ ಪೂರ್ಣ ಸರಣ್ಣರಾಗಿ ನಾವು ಬಾಬನ ಸಾಥಿಗಳಾಗಬೇಕು. ಆವಾಗ ಬ್ರಹ್ಮ ಬಾಬಾ ಹೆಂಗೆ ಸಾಹಸದಿಂದ ಎಲ್ಲವನ್ನ ಗೆದ್ದರು, ನಾವು ಏನಾಗ್ತೀವಿ ಅವಾಗ ಅನೇಕರ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಬಾಬನನ್ನು ಪ್ರತ್ಯಕ್ಷಗೊಳಿಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಮುಖಮಂಡಲದಿಂದ ಯಾವ ಚಮಕ ಕಾಣ್ಬೇಕೀಗ? ಮೊದಲೇ ಅಂದ್ರು ಬಾಬಾ, 3 ಭಾಗ್ಯದ ಹೊಳಪು ಕಾಣಬೇಕು. ತಂದೆಯ ರೂಪದಲ್ಲಿ ಪಾಲನೆಯ ಭಾಗ್ಯ, ಶಿಕ್ಷಕನ ರೂಪದಲ್ಲಿ ಶಿಕ್ಷಣದ ಭಾಗ್ಯ, ಸದ್ಗುರುವಾಗಿ ಬಾಬಾ ನಮಗೆ ಕೊಟ್ಟ ವರದಾನದ ಭಾಗ್ಯ. ಇದೇ ಮುಖದಲ್ಲಿ ಕಾಣಲಿಕ್ಕೆ ಶುರುವಾಯ್ತಂತಂದ್ರೆ ಎಲ್ಲ ಜನ ಏನಾಗ್ತಾರೆ, ಅದರ ಜೊತೆಗೆ ಚಲನವಲನ ಚೆಹರ, ಅದರ ಜೊತೆಗೆ ಶುಭ ಭಾವನೆ, ಶುಭ ಕಾಮನೆ. ಆವಾಗ ಬಾಬಾ ಪ್ರತ್ಯಕ್ಷ ಆಗ್ತಾರೆ. ನಮ್ಮ ಲಕ್ಷ್ಯ ಏನು? ತಂದೆಯನ್ನ ಪ್ರತ್ಯಕ್ಷಗೊಳಿಸ್ಬೇಕು. ಬ್ರಹ್ಮ ಕುಮಾರಿಯರು ಪ್ರತ್ಯಕ್ಷ ಆಗಿದ್ದೀವಿ. ಈಗ ಯಾರು ಪ್ರತ್ಯಕ್ಷ ಆಗ್ಬೇಕು? ಬ್ರಹ್ಮ ಕುಮಾರಿಯರ ತಂದೆ ಪರಮಾತ್ಮ ಜಗತ್ತಿಗೆ ಬಂದ್ಬಿಟ್ಟಿದ್ದಾರೆ. ಅವಂದೇ ಉವಾಚ ಇವತ್ತು ಎಲ್ಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ ಅನ್ನೋದು ಪ್ರತ್ಯಕ್ಷ ಆಗ್ಬೇಕು. ಇದು ಯಾರ ಆಸೆ? ನಮ್ಮಪ್ಪನ ಆಸೆ. ಕೇಳಿದಿರಲ್ವಾ? सिर्फ आप सभी एक बात करो, वो एक बात है, साधारण पुरुषार्थ को तीव्र पुरुषार्थ में परिवर्तन करो. ಈ ಒಂದು ಮಾತು ಸರಿ ಮಾಡ್ಕೊಬೇಡಿ. ಸಾಧಾರಣ ಪುರುಷಾರ್ಥ ಮಾಡ್ತಿದ್ದೀರಿ, ಈಗ ಪುರುಷಾರ್ಥ ಏನಾಗಬೇಕು? ತೀವ್ರ ಪುರುಷಾರ್ಥ. ಏನು ಪುರುಷಾರ್ಥ ಮಾಡ್ಬೇಕಂತಲೂ ಗೊತ್ತಾಯ್ತಲ್ವಾ? ಗೊತ್ತಾಗಿಲ್ಲ ಅಂದ್ರೆ ಬ್ರಹ್ಮನ ಕಾಪಿ ಮಾಡಿ. ಅವ್ರು ಹೆಂಗೆ ಮಾತು, ಅವ್ರದ್ದು ಕರ್ಮ ಏನು, ಅವ್ರದ್ದು ಹೆಂಗೆ ಎಲ್ಲ ಫೇಸ್ ಮಾಡಿದ್ರು, ಎಷ್ಟು ಹಿಮ್ಮತ್ತಿತ್ತು ಅವರ ಹತ್ರ, ಎಷ್ಟು ಸಾಹಸ ಇತ್ತು, ಎಷ್ಟು ದೃಢತೆ ಇತ್ತು, ಹೇಗೆ ಶರೀರವನ್ನು ಬಾಬನ ಸೇವೆಗೆ ಅಂತ ಅರ್ಪಣೆ ಮಾಡಿ ನಡೆದ್ರು. ಇವೆಲ್ಲ ಬ್ರಹ್ಮ ಬಾಬರನ್ನ ಏನು ಮಾಡಬೇಕು? ನಾವು ಫಾಲೋ ಮಾಡಬೇಕು, ಪರಿವರ್ತನೆ ಮಾಡ್ಕೊಳ್ಳಿ, ತೀವ್ರ ಪುರುಷಾರ್ಥಿಯಾಗ್ರಿ. ಬಾಪ್ ದಾದಾನೆ ದೇಖಾ ಕಹಾ ಅಲ್ಬೆಲಪ್ಪನ ಆತಾ ಹೈ. ಇಷ್ಟೆಲ್ಲ ನೋಡಿದ್ರು, ಹೇಳಿದ್ರು ಬಾಬಾ. ಸಾಧಾರಣ ಪುರುಷಾರ್ಥ ಬೇಡ, ತೀವ್ರ ಪುರುಷಾರ್ಥವನ್ನ ಮಾಡಿ. ಆದರೆ ಮಕ್ಕಳನ್ನ ನೋಡ್ತಾರೆ ಬಾಬಾ, ಕೆಲವು ಮಕ್ಕಳಿಗೆ ನಿರ್ಲಕ್ಷ್ಯತನ. हो ही जाना है, विजय तो हमारा जन्म सिद्ध अधिकार है, ऐसे ज्ञान के हिसाब से निश्चित है. लेकिन अलबेलापन में यही शब्द होती है, हमारी विजय तो है ही, हुई पड़ी है. ಏನ್ ಮಾಡ್ತಾರೆ? ನಿರ್ಲಕ್ಷ್ಯತನ. ಬಿಡಿ, ನನಗೆ ವಿಜಯ ಅಂತಿದ್ದೇ ಇದೆ, ವಿಜಯ ನಂದು ಜನ್ಮಸಿದ್ಧ ಅಧಿಕಾರ. ಜ್ಞಾನದ ಲೆಕ್ಕದಿಂದ ನಿಶ್ಚಿತ. ಆದರೆ ಆ ರೀತಿ ನನಗಿದ್ದೇ ಇದೆ ಅಂತ ಸುಮ್ಮನೆ ಕುಂತೆ ಆಗ್ತದ? कोई काम रुका नहीं है, होना ही है. एक है पुरुषार्थ के ये शब्द.
दूसरे हैं अलबेलेपन के यही शब्द. ಪುರುಷಾರ್ಥದಲ್ಲಿ ಈ ಶಬ್ದ ಬರ್ತದೆ, ಹುಡುಗಾಟಿಕೆಯಲ್ಲಿ ಈ ಶಬ್ದ ಬರ್ತದೆ. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ, ಇದು ಪುರುಷಾರ್ಥಿಗಳು ದೃಢವಾಗಿ ಸ್ವೀಕಾರ ಮಾಡಿದ ಮಾತು. ಅಲ್ಬೇಲಪ್ಪನಲ್ಲಿ ಏನ್ ಮಾಡ್ತಾರೆ, ವಿಜಯ ನನ್ಗಿದ್ದೇ ಇದೆ, ಅದೇನು ಅಷ್ಟೇ ಯಾಕೆ, ಆರಾಮ ಇವತ್ತಲ್ಲ ನಾಳೆ ನನ್ಗೇನು ಸಿಕ್ಕೇ ಸಿಗ್ತದೆ, ವಿಜಯ ಸಿಕ್ಕೇ ಸಿಗ್ತದೆ, ನಡೆದ್ರೆ ಆಯ್ತು, ಮಾಡಿದ್ರೆ ಆಯ್ತು. ಇದು ನಿರ್ಲಕ್ಷ್ಯತನ. ಅದೇ ಶಬ್ದ ತೀವ್ರ ಪುರುಷಾರ್ಥಿಗಳು ಬಳಸ್ತಾರೆ, ಅದೇ ಶಬ್ದವನ್ನ ಅಲ್ಬೆಲಪ್ಪನಲ್ಲಿ ಬಳಸ್ತಾರೆ. ಕೋಯಿ ಕಾಮ್ ರುಕ್ನಾ ನಹಿ ಹೈ, ಹೋನಾ ಹಿ ಹೈ. ನೋಡ್ರಿ, ಬಾಬನ್ ಕೆಲಸ ಯಾವುದು ನಿಲ್ಲಂಗಿಲ್ಲ, ಹಾಗೇ ಆಗ್ತದೆ. ನನ್ಗೆ ಹೇಳಿಕ್ ಬರ್ತೀರಿ, ಹಾಗೇ ಆಗ್ತದೆ. ಬೇಗ ನಡೆಯೋಣ, ಬೇಬೆ ಮಾಡೋಣ, ನೀವೇಕೆ ಗಡಬಡ ಮಾಡ್ತೀರಿ, ಹಾಗೇ ಆಗ್ತದೆ ಬಿಡಿ. ಯಾವುದೇ ಕೆಲಸ ಬಾಬನ್ ಕೆಲಸ ಏನಾಗುದಿಲ್ಲ, ನಿಲ್ಲಂಗೇ ಇಲ್ಲ ಅಂತ ಇವ್ರು ಏನ್ ಮಾಡ್ಬಿಡೋದು, ನಿರ್ಲಕ್ಷ್ಯತನ. ಇದು ಒಳ್ಳೆಯ ಮಾತೆ. ಹೋನಾ ಹಿ ಹೈ ಅಲ್ಬೆಲಾಪನ್ ಯೇ ಬಿ ಸಂಸ್ಕಾರ ಚೆಕ್ ಕರ್ನ. ಈಗ ದೇಹ ಬಾನಿನ ಸಂಸ್ಕಾರ, ದೇಹಾಭಿಮಾನದ ಸಂಸ್ಕಾರ ಸ್ವಭಾವ ಸಮಾಪ್ತಿ ಮಾಡ್ಬೇಕಂದ್ರಲ್ಲ, ಈ ಅಲ್ಬೆಲಾಪನಿನ ಸಂಸ್ಕಾರ ಇದ್ರೂ ಇವತ್ತೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಳಿ. अलबेलेपन की निशानी उनके जीवन में छोटी छोटी बातों में थकावट दिखाई देगी. ಯಾರು ಅಲ್ಬೆಲಪ್ಪನಲ್ಲಿದ್ದಾರೋ ಸಣ್ಣ ಸಣ್ಣ ಮಾತಿನಲ್ಲಿ ಅವರಿಗೆ ಸುಸ್ತು ಕಂಡು ಬರ್ತದೆ. ಸಾಕು ಬಿಡಿ, ಹಾಗೆ ಆಗ್ತದೆ. ಏನ್ ಮಾಡ್ತಾರೆ, ಅವ್ರ ಲೈಫಲ್ಲಿ ಸುಸ್ತು ಕಂಡು ಬರ್ತದೆ. ಸುಸ್ತು ಕಂಡು ಬರುದಂತಂದ್ರೆ ಏನರ್ಥ, ಅಲ್ಬೆಲಪ್ಪನ್ ಶಕ್ಲ ಮೇವ ಖುಷಿ ಕಿ ಜಲಕ್ ನೈ ದಿಖಾಯಿ ದೇ. ಆ ಖುಷಿಯ ಪ್ರಭೆ ಅವರ ಮುಖದಲ್ಲಿ ಕಂಡು ಬರಂಗಿಲ್ಲ. ಖುಷಿಯ ಪ್ರಭೆ ಕಾಣ್ಬೇಕು. ಸುಸ್ತು ಕಾಣ್ತಂತಂದ್ರೆ ಏನರ್ಥ, ಅಲ್ಬೆಲಪ್ಪನ್ ಸೇವಾ ಸೆ ಪುಣ್ಯ ಹೋ ರಹಾ ಹೈ, ಚೇಹರೆ ಪರ್ ಖುಷಿ ಹೋನಿ ಚಾಹಿಯೆ. ಸೇವಾ ಮಾಡ್ತಾ ಇದ್ದೀವಿ, ಮುಖದಲ್ಲಿ ಖುಷಿ ಕಾಣ್ಬೇಕು, ಖುಷಿಯ ಪ್ರಭೆ ಕಾಣ್ಬೇಕು. ಬಾಬಾ ಅಂತಿದ್ದಾರೆ, ಸೇವೆ ಮಾಡಿ ಮಾಡಿ ಪುಣ್ಯ ಜಮಾಗ್ತಾ ಇದೆ. ಅಯ್ಯೋ, ನನಗೆ ಎಲ್ಲ ಭಾಗ್ಯ ಸಿಕ್ತಲ್ಲ, ಎಷ್ಟು ಸೇವೆ ಮಾಡಿದೆ, ಪುಣ್ಯ ಜಮಾಗ್ತಾ ಇದೆ, ಖುಷಿ ಕಾಣ್ಬೇಕು. किसी न किसी प्रकार की थकावट का कारण कोई ना कोई बात का अलबेलापन है. ಮುಖದಲ್ಲಿ ಏನಾದರೂ ತಕಾವಟ ಕಾಣ್ತಾ ಉಂಟಂದ್ರೆ ಅದು ಅಲ್ಬೆಲಪ್ಪನ್ನೇ ಕಾರಣ. ಜಬ್ ಕರ್ನಾ ಹಿ ಹೈ ತೋ ಖುಷಿ ಸೆ ಕರೋ ನಾ, ಮಾಡಲೇಬೇಕು ಅಂದ ಮೇಲೆ ಖುಷಿ ಖುಷಿಯಿಂದ ಮಾಡಿ. ಚೆಹರಾ ಆಪ್ಕಿ ಸೇವಾ ಕರೆ, ಚಲನ್ ಆಪ್ಕಿ ಸೇವಾ ಕರೆ. ನನ್ನ ಚಲನವಲನನೇ ಸೇವೆ ಮಾಡ್ತಾ ಇರ್ತದೆ, ನನ್ನ ಮುಖನೇ ಮತ್ತೊಬ್ಬರ ಸೇವೆ ಮಾಡ್ತಾ ಇರ್ತದೆ. तो आज मेजॉरिटी का संस्कार समाप्ति का हाथ देख बाप दादा बार बार मुबारक दे रहे हैं. ಆದ್ರಿಂದ ಈಗ ಲಾಸ್ಟ್ ಯಾವುದು ಸಂಸ್ಕಾರ ಸಮಾಪ್ತಿ, ಅಲ್ಬೆಲಪ್ಪನ್ನಿನ ಸಂಸ್ಕಾರ ಬರ್ಕೊಡ. ಅಲ್ಬೆಲಪ್ಪನ್ನಿದ್ರೆ ಸುಸ್ತು, ಮುಖದಲ್ಲಿ ಆ ನಶೆ ಖುಷಿ ಇರಂಗೇ ಇಲ್ಲ. ಎಷ್ಟು ಪುಣ್ಯ ಜಮಾಗ್ತಾ ಉಂಟು ಸೇವೆ ಮಾಡುವಾಗ. ಮತ್ತು ನಮಗೇನೆ ಸೇವಾ ಸಿಗ್ತಾ ಅಂತ ತಿಳ್ಕೋಣ, ಖುಷಿಯಿಂದ ಮಾಡ್ಬೇಕು. ಯಾಕಂದ್ರೆ ಪುಣ್ಯ ಜಮಾಗ್ತಾ ಇದೆ. ನನಗೇನೆ ಯಾಕೆ ಹೇಳ್ತಾರೆ, ಅವರು ಮಾಡ್ಲಿಲ್ಲ ಇವರು ಮಾಡ್ಲಿಲ್ಲ, ಏನಾಯ್ತಿದೆ ನಿರ್ಲಕ್ಷ್ಯತನ ನೋಡಿ. ಅಂಥವ್ರ ಮುಖ ಹೆಂಗಿರ್ತದೆ, ಸುಸ್ತು ಬಾಡಿದ ಮುಖ ಕಾಣ್ತದೆ. ಬರೀ ನನ್ಗೇನೆ ಎಲ್ಲ ಹೇಳ್ತಾರೆ, ಬಾಡಿದ ಮುಖ. ಬಾಬಾ ಹೇಳ್ತಾರೆ, ಪುಣ್ಯ ಜಮಾಗ್ತಾ ಇದೆ, ಸೇವೆಯ ಭಾಗ್ಯ ಇದೆ ನನಗೆ. ಸೇವೆ ಮಾಡ್ತಾ ಮಾಡ್ತಾ ಖುಷಿ ಕಂಡು ಬರಬೇಕು. ಚೆಹರದಲ್ಲಿ, ಚಲನವಲನದಲ್ಲಿ ನಿರ್ಲಕ್ಷ್ಯತನ ಮಾಡಬೇಡಿ. ಅಲ್ಬೆಲಪ್ಪನ್ ಬರಬಾರ್ದು, ತಕಾವಟ್ಟು ಬರಬಾರ್ದು. ಈ ಸಂಸ್ಕಾರನ ಸಹಿತ ಚೇಂಜ್ ಮಾಡ್ಕೋಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚಾ, ಇಸ್ ಗ್ರೂಪ್ ಮೇ ಜೋ ಪಹಲಿ ಬಾರ್ ಆಯೇ ಹೋ ಹಾತ್ ಉಠೋ. ಈ ಗ್ರೂಪಿನಲ್ಲಿ ಮೊದಲನೇ ಬಾರಿ ಯಾರು ಬಂದಿದ್ದೀರೋ ಅವ್ರ ಕೈ ಎತ್ತಿ. देखा कितने ही बहुत है हाथ हिलाओ. जो पहली बार आए हैं उनको अपने बाप से मिलने की मुबारक हो. ಮೊತ್ತ ಮೊದಲು ಯಾರು ಬಂದಿರೋ ಬಾಬಾ ಜೊತೆ ಮಿಲನ ಮಾಡುವಂತ ಶುಭಾಶಯಗಳು ತಮಗೆ. ವಿಶೇಷ ಸಮಯ ಪ್ರಮಾಣ ತೀವ್ರ ಪುರುಷಾರ್ಥ ಕರ್ನಾ ಪಡೇಗಾ. ಆದ್ರಿಂದ ಈಗ ಮೊದಲನೇ ಬಾರಿ ಬಂದರೂ ಸಹಿತ ಸಮಯದ ಪ್ರತಿ ನೋಡಿದ್ರೆ
ತೀವ್ರ ಪುರುಷಾರ್ಥವನ್ನ ಎಲ್ಲರೂ ಮಾಡಬೇಕು. बाप दादा का ये कहना है, जो तीव्र पुरुषार्थ करेगा ढीला डाला नहीं, लास्ट सो फास्ट, फास्ट सो ಫಸ್ಟ್. ನಾವು ಈಗ ಫಸ್ಟ್ ಬಾರಿ ಬಂದೀವಿ ಇಲ್ಲ, ಫಸ್ಟ್ ಬಾರಿ ಬಂದರೂ ನೀವು ತೀವ್ರ ಪುರುಷಾರ್ಥ ಮಾಡಬೇಕು, ಲಾಸ್ಟ್ ಬಂದರೂ ಫಾಸ್ಟ್ ಹೋಗಿ ಫಸ್ಟ್ ಬರಬೇಕು ಅಂತ ಬಾಬಾ ಪ್ರಥಮ ಬಾರಿ ಬಂದವರಿಗೂ ತೀವ್ರ ಪುರುಷಾರ್ಥದ ಗಮನವನ್ನ ಸೆಳೀತಿದ್ದಾರೆ. ಐಸಿ ಕಮಾಲ್ ಕರ್ನ ಚಾನ್ಸ್ ಹೇ, ಚಮತ್ಕಾರ ಮಾಡಿ ತೋರಿಸ್ರಿ, ಇನ್ನೂ ಚಾನ್ಸ್ ಇದೆ, ಅವಕಾಶ ಇದೆ. ಐಸೆ ನೈ ಸಮझो हम तो है लास्ट है, नहीं फास्ट जा सकते हो. ಅಯ್ಯೋ ನಾವು ಈಗೀಗ ಬಂದಿವಿ, ಮೊದಲೇ ಬರಬೇಕಾಗಿತ್ತು, ಪರವಾಗಿಲ್ಲ, ಇನ್ನೂ ಚಾನ್ಸ್ ಇದೆ, ಫಾಸ್ಟ್ ಹೋಗ್ಲಿಕ್ಕೂ ಚಾನ್ಸ್ ಇದೆ, ಫಸ್ಟ್ ಬರ್ಲಿಕ್ಕೂ ಅವಕಾಶ ಇದೆ. ಲೇಕಿನ್ ಹರ್ ಸಮಯ ತೀವ್ರ ಪುರುಷಾರ್ಥ ಕರ್ನ. ಆದರೆ ಪುರುಷಾರ್ಥ ಮಾತ್ರ ಹೆಂಗಿರ್ಬೇಕು? ತೀವ್ರ ಇರಬೇಕು. ಬದಲ್ನಾ ಹಿ ಹೇ, ನಾನು ಚೇಂಜ್ ಆಗಲೇಬೇಕು. ತೀವ್ರ ಪುರುಷಾರ್ಥಕ್ಕೆ ಹಿಂದೆ ಮಮ್ಮರವರನ್ನು ಮಾತಂದಿದ್ರು, ಒಮ್ಮೆ ಮಾಡಿದ ತಪ್ಪನ್ನ ಇನ್ನೊಮ್ಮೆ ಮಾಡಬಾರ್ದು, ಅದೇ ತೀವ್ರ ಪುರುಷಾರ್ಥ. ಏನೋ ಬೈ ಮಿಸ್ಟೇಕ್ ಒಮ್ಮೆ ತಪ್ಪಾಯ್ತು, ನೆಕ್ಸ್ಟ್ ಆ ತಪ್ಪು ರಿಪೀಟ್ ಆಗಬಾರ್ದು. ಗೇನೇ ಕರ್ನ, ಮಾಡ್ಬೇಕಂತಿದ್ದೀನಿ, ಪ್ರಯತ್ನ ಪಡ್ತೀನಿ ಅನ್ಬೇಡ್ರಿ. ದೇಖೆಂಗೆ ಸೋಚೆಂಗೆ ಅಲ್ಲ, ಮತ್ತೇನು? ಬದಲ್ನಾ ಹಿ ಹೈ. अच्छा अपना घर ये दाता का घर है, अच्छा लगा? दाता के घर में आए हो ना, अच्छा लगा? हाँ, अपना घर अच्छा लगा? ಯಾರ ಮನೆ? ನನ್ನ ಮನೆಗೆ ನಾನು ಬಂದಿದ್ದೀನಿ, दाता ಮನೆಗೆ ಬಂದಿದ್ದೀನಿ. तो सभी भाई बहनें भी आपका स्वागत करते हैं. अच्छा, अभी चारों ओर के ब्राह्मण बच्चों को बाप दादा का स्नेह भरा याद प्यार स्वीकार हो. ನಾಲ್ಕು ಕಡೆ ಬಂದಿರುವ ಬ್ರಾಹ್ಮಣ ಮಕ್ಕಳಿಗೆ ಬಾಪ್ ದಾದಾ ಸ್ನೇಹ ತುಂಬಿದ ನೆನಪು ಪ್ರೀತಿಯನ್ನ ಸ್ವೀಕರಿಸಿರಿ. बाप दादा तिलकोंडिದ್ದಾರೆ, दूर बैठे भी कई बच्चे देख भी रहे हैं, मिलन भी बना रहे हैं. उन चारों ओर के बच्चों को बाप दादा यही कहते, जैसे अभी सभी मेजॉरिटी ने हाथ उठाया, संस्कार समाप्त. अभी आप सभी भी मिलकर एक ही संकल्प रूपी हाथ उठा रहे हो. ಬಾಬನ ಸಮ್ಮುಖದಲ್ಲಿ ಕುಳಿತವರು ಇರ್ಬೋದು, ಅವರವರ ಊರಿನಲ್ಲಿ ಕೂತ್ಕೊಂಡು ಮಿಲ್ಲ ಮಾಡ್ತಾ ಇರ್ಬೋದು, ನಾಲ್ಕು ಕಡೆಯ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಕೈ ಎತ್ತಿದಿರಿ, ಸಂಸ್ಕಾರ ಸಮಾಪ್ತಿ. ಎಲ್ಲರೂ ಒಟ್ಟಾಗಿ ಸಂಕಲ್ಪ ರೂಪಿ ಕೈಯನ್ನ ಎತ್ತಲೇಬೇಕು. ಎತ್ತಿದಿರಿ. ಏನಂತ ಎತ್ತಿದಿರಿ? ಹಮ್ ಸಬ್ ಮಿಲ್ಕರ್ समाप्ति के समय को समीप लाने के लिए ये संकल्प कर रहे हैं. चारों ओर संपूर्ण समय होने पर ब्रह्मा बाप शिव बाप दोनों को प्रत्यक्ष करेंगे. हमारा बाबा आ गया. ಎಲ್ಲರ ಸಂಕಲ್ಪ ರೂಪಿ ಕೈಯನ್ನ ಎಲ್ಲರೂ ಒಟ್ಟಾಗಿ ಎತ್ತಿದಿರಿ. ನಾವೆಲ್ಲರೂ ಒಟ್ಟಾಗಿ ಸಮಯ ಸಮಾಪ್ತಿ ಆಗ್ತಾ ಇದೆ. ನಾವೀಗ ನಾಲ್ಕು ಕಡೆಯಿಂದಲೂ ಬಾಬಾ ಹೇಳಿದ ಹಳೆಯ ಸ್ವಭಾವ ಸಂಸ್ಕಾರ ಎಲ್ಲ ಸಮಾಪ್ತಿ ಮಾಡಿ ಸಂಪೂರ್ಣತೆಯ ಬ್ರಹ್ಮ ತಂದೆ ಶಿವ ತಂದೆ ಇಬ್ಬರನ್ನು ನಾವು ಪ್ರತ್ಯಕ್ಷಗೊಳಿಸ್ತೀವಿ. ಹಳೆಯ ಸ್ವಭಾವ ಸಂಸ್ಕಾರ ಎಲ್ಲ ಸಮಾಪ್ತಿ ಮಾಡಿ ಬ್ರಹ್ಮ ತಂದೆ ಶಿವ ತಂದೆ ಇಬ್ಬರನ್ನು ಪ್ರತ್ಯಕ್ಷಗೊಳಿಸ್ತೀವಿ. ಜಗತ್ತಿನಲ್ಲಿ ಈ ಆವಾಜ್ ಬರುವಂತೆ ಮಾಡ್ತೀವಿ. ಯಾವ ಆವಾಜ್? ಹಮಾರಾ ಬಾಬಾ ಆ ಗಯಾ. ಸಬಕೆ ಮುಖ ಪರ್ ಬಾಬಾ ಕಿ ಪ್ರತ್ಯಕ್ಷತಾ ಹೋ ಜಾಯ್. ಎಲ್ಲರ ಬಾಯಲ್ಲಿ ಹಮಾರಾ ಬಾಬಾ ಆ ಗಯಾ ಪ್ರತ್ಯಕ್ಷತೆ ಆಗ್ಬೇಕಾ. ಅಭಿ ಇಸ್ ವರ್ಷ ಮೇ ಯೆ ದೃಢ ಸಂಕಲ್ಪ ಕರೋ, ಬಾಬಾ ಕೋ ಪ್ರತ್ಯಕ್ಷ ಕರ್ನಾ ಹಿ ಹೈ. ಎಲ್ಲರೂ ದೃಢ ಸಂಕಲ್ಪ ಮಾಡಿ ತಂದೆಯನ್ನ ಈ ವರ್ಷ ಪ್ರತ್ಯಕ್ಷ ಮಾಡಲೇಬೇಕು. ಆದ ಕಾಮ್ ತೋ ಕಿಯಾ. ಅರ್ಧ ಕೆಲಸ ಅಂತೂ ಮಾಡಿ ಮುಗಿಸಿವಿ. ಯಾವ್ದು ಅರ್ಧ ಕೆಲಸ? बच्चों को बाप ने विश्व के आगे प्रत्यक्ष किया. ಬಾಬಾ ಬ್ರಹ್ಮ ಕುಮಾರ ಕುಮಾರಿಯನ್ನ ಜಗತ್ತಿನ ಮುಂದೆ ಪ್ರತ್ಯಕ್ಷಗೊಳಿಸಿದ್ರು. ಅರ್ಧ ಕೆಲಸ ಆಯ್ತು. ಯಾರು ಪ್ರತ್ಯಕ್ಷ ಆಗಿದ್ದಾರೆ? ಬಾಬನ ಮಕ್ಕಳು ಪ್ರತ್ಯಕ್ಷ ಆಗಿದ್ದಾರೆ. ಅಭಿ ಬಚ್ಚೋं का कार्य है ಭಗವಾನ್ ಆ ಗಯಾ. ಬಾಬಾ ಹೇಳ್ತಾರೆ, ನನ್ನ ಕೆಲಸ ಆಗಿದೆ. ನನ್ನ ಕೆಲಸ ಏನು? ಬ್ರಹ್ಮ ಕುಮಾರ ಕುಮಾರಿಯರನ್ನ ತಯಾರು ಮಾಡಿ ಜಗತ್ತಿನ ಮುಂದೆ ಪ್ರತ್ಯಕ್ಷಗೊಳಿಸುವುದು ನನ್ನ ಕೆಲಸ ಆಗಿದೆ. ಈಗ ನಿಮ್ಮ ಕೆಲಸ ಏನು?
भगवान आ गया, ये आवाज विश्व के एक एक बच्चे तक पहुंचे. ವಿಶ್ವದ ಒಂದೊಂದು ಮೂಲೆ ಮೂಲೆಯಲ್ಲಿರುವ ಮಕ್ಕಳಿಗೂ ಇದು ತಲುಪಬೇಕು. ಭಗವಂತ ಬಂದ್ಬಿಟ್ಟಿದ್ದಾರೆ. तो सभी को बाप दादा देख हर एक को ಎಲ್ಲರನ್ನ ಬಾಪ್ ದಾದಾ ನೋಡಿ ಪ್ರತಿಯೊಬ್ಬರನ್ನು ಸಹಿತ ನೋಡ್ತಾ हर एक को दिल का स्नेह, दिल का प्यार, दिल के उमंग उत्साह सहित याद प्यार दे रहे हैं. ಈ ರೀತಿ ಎಲ್ಲ ಮಕ್ಕಳನ್ನ ನೋಡ್ತಾ ಹೃದಯ ತುಂಬಿದ ಸ್ನೇಹ, ಹೃದಯದ ಪ್ರೀತಿ, ಹೃದಯದ ಉಮಂಗ್ ಉತ್ಸಾಹ ಸಹಿತವಾಗಿ ಎಲ್ಲ ಮಕ್ಕಳಿಗೆ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಬಾಬರವರ ಮುಂದೆ ಕನ್ನಡಿಗರು ಕೂತ್ಕೊಂಡಿದ್ರು. सेवा का टर्न कर्नाटक जोन का है. सेवा का चांस लेना अर्थात बाप के समीप आने का ಚಾನ್ಸ್ मिलना. ಸೇವೆಯ ಅವಕಾಶ ನಮಗೆ ದೊರೆತಿದೆ ಅಂತಂದ್ರೆ ಅರ್ಥ ತಂದೆಯ ಸಮೀಪ ಬರಲಿಕ್ಕೆ ಚಾನ್ಸ್. देखो सेवा के कारण कितने लोगों को आने का ಚಾನ್ಸ್ मिलता. ಮಧುವನದಲ್ಲಿ ಸೇವಾ ಅಂತ ಹೇಳ್ಕೊಂಡು ಎಷ್ಟು ಜನರಿಗೆ ಮಧುವನಕ್ಕೆ ಬರಲಿಕ್ಕೆ ಚಾನ್ಸ್ ಸಿಕ್ತು. सबकी दुआएं आप निमित्त टीचर्स को मिलती है. ಎಲ್ಲರ ಆಶೀರ್ವಾದ, ಎಲ್ಲರನ್ನ ಕರ್ಕೊಂಡು ಹೋಗಿದಾರಲ್ಲ ಟೀಚರ್, ನಿಮಿತ್ತ ಟೀಚರ್, ಎಲ್ಲರ ಆಶೀರ್ವಾದ ನಿಮಿತ್ತ ಟೀಚರ್ಗೆ ಸಿಗ್ತದೆ. ಯಾಕೆಂದ್ರೆ ಸೇವಾಕ್ಕೆ ಹಿಮ್ಮತ್ ರೆಕ್ಕಿ ಚಾನ್ಸ್ ಇತ್ನೊಂಕೊ ಮಿಲ. ಸೇವೆ ಮಾಡ್ಬೇಕಂತ ಸಾಹಸವನ್ನ ಇಟ್ಕೊಂಡ್ರಿ, ಅನೇಕರಿಗೆ ಚಾನ್ಸ್ ಅನ್ನ ಕೊಟ್ಟು ಕರ್ಕೊಂಡು ಬಂದ್ರಿ. ಅದಕ್ಕೆ ಕರ್ಕೊಂಡು ಬಂದಂತ ನಿಮಿತ್ತರಿಗೆ ಏನಿದೆ ಅಂತಾರ ಬಾಬಾ, ಬಹಳಷ್ಟು ಆಶೀರ್ವಾದ ಇದೆ. बाप दादा ने देखा कि नए नए भी पहले बारी बहुत आए हैं, तो पहली बार आए हैं कर्नाटक वाले, वो लंबा हाथ उठाओ. ಕನ್ನಡಿಗರು ಫಸ್ಟ್ ಯಾರು ಬಂದಿದ್ದೀರೋ ಅವರು ಉದ್ದ ಕೈ ಮಾಡಿ ಎತ್ತಿ. ಪಹಲಿ ಬಾರಿ ತೋ ಬಹುತ್ ಆಯೇ ಹಿ. ಬಾಬಾ ಎಲ್ಲರ ಕೈ ಎತ್ತಿಸ್ತಾರೆ. ಫಸ್ಟ್ ಯಾರು ಬಂದಿದ್ದೀರಿ ಕೈ ಎತ್ತಿ ಅಂತಂದ್ರು ಬಾಬಾ. ಅಚ್ಚಾ, ಕರ್ನಾಟಕಕ್ಕೆ ವೃದ್ಧಿ ಅಚ್ಚಿ ಹೈ. ಕರ್ನಾಟಕದಲ್ಲಿ ವೃದ್ಧಿ ಬಹಳ ಚೆನ್ನಾಗಿದೆ. ಬಾಬಾ ತಿಳಿಸ್ತಾರೆ, अभी जैसे वृद्धि हुई है वैसे तीव्र पुरुषार्थ की विधि उसकी भी चारों ओर लहर फैलाओ. ಹೇಗೆ ಬಾಬನ ಪರಿವಾರದ ವೃದ್ಧಿ ಹೆಂಗೆ ಜಾಸ್ತಿ ಇದೆ ಅಲ್ವಾ, ಅದರ ಜೊತೆ ಜೊತೆಗೆ ತೀವ್ರ ಪುರುಷಾರ್ಥದ ವಿಧಿನೂ ಸಹಿತ ಎಲ್ಲ ಕಡೆ ಅದು ಹರಡಬೇಕು. ಚಾರೋ ಓರ್ ಲಹರ್ ಫೈಲಾವೋ. ಕನ್ನಡಿಗರಂದ್ರೆ ಎಲ್ಲರೂ ತೀವ್ರ ಪುರುಷಾರ್ಥ ಮಾಡ್ತಿದ್ದಾರೆ ಅಂತ ಏನ್ ಮಾಡ್ಬೇಕು, ಆ ಅಲೆಗಳು ಎಲ್ಲ ಕಡೆ ಹರಡಬೇಕು. ನಂಬರ್ ಲೇಲೋ ಹೇಳಿ, ಯಾವ್ದು ತೀವ್ರ ಪುರುಷಾರ್ಥ, ಯಾವ್ದ್ರಲ್ಲಿ ನಂಬರ್ ತಗೋಬೇಕ? ಸಂಸ್ಕಾರ ಸಮಾಪ್ತಿ ಕಾ ನಂಬರ್ ಲೇಲೋ. ದೇಹಾಭಿಮಾನ, ದೇಹಭಾನ, ಹಳೆಯ ಸಂಸ್ಕಾರ, ಸ್ವಭಾವ ಇದರನ್ನು ನಾನು ಸಮಾಪ್ತಿ ಮಾಡಿಕೊಂಡೆ ಅಂತ ಹೇಳ್ಕೊಂಡು ಕನ್ನಡಿಗರು ನಂಬರ್ 1 ತಗೋಬೇಕು. ले सकते हो? जो समझते हैं हम पहला नंबर ले सकते हैं, हाथ उठाओ. ಬಾಬಾ ನೀ ಹೇಳಿದ್ರಲ್ಲ ಸಂಸ್ಕಾರ ಸಮಾಪ್ತಿ ಮಾಡ್ಕೊಳ್ಳಿ ಅಂತ, ನಾನು ಮೊದಲನೇ ನಂಬರಲ್ಲಿ ಬರ್ತೀನಿ ಅಂತ ಅನ್ನೋರು ಕೈ ಎತ್ತಿ. अच्छा, ऐसा आपस में संगठन करके प्रोग्राम बनाओ. ಈ ರೀತಿ ಪರಸ್ಪರ ಸಂಘಟನೆ ಮಾಡಿ ಪ್ರೋಗ್ರಾಮ್ ಮಾಡಿ. ಸಬ್ ಏಕ ಹೈ. ನಾವು ಕನ್ನಡಿಗರೆಲ್ಲ ಒಂದೇ. ಸಂಸ್ಕಾರ ಸಮಾಪ್ತಿ ಮಾಡಿಕೊಳ್ಳೋದ್ರಲ್ಲಿ ನಾವು ಅಷ್ಟೇ ತೀವ್ರ ಪುರುಷಾರ್ಥಿಗಳು, ಒಂದೇ. ಭಿನ್ನ ಭಿನ್ನ ಸ್ಥಾನ है लेकिन एक है. ये कमाल करके दिखाओ, है ना हिम्मत? हिम्मत है तो बाप दादा के पास समाचार तो आता रहता है. तो मधुबन में हर मास अपने परिवर्तन का समाचार लिखेंगे ना, हर मास का. ಇನ್ನು ಮುಂದಕ್ಕೆ ಪ್ರತಿ ತಿಂಗಳು ನಿಮ್ಮ ಪರಿವರ್ತನೆಯ ಸಮಾಚಾರವನ್ನ ಮಧುವನಕ್ಕೆ ಪತ್ರ ಬರೆದು ಕಳಿಸ್ತಿರಲ್ವಾ? ಪ್ರತಿ ತಿಂಗಳು. ಕಳೆದು ಹೋಯ್ತು, ಭೀತಿಸೋ ಭೀತಿ. ಅಬ್ ನಂಬರ್ 1 ಹೋಕೆ ದಿಕ್ಕಾವೋ. ಕಳೆದು ಹೋಯ್ತು, ಇವತ್ತಿನಿಂದ ನಂಬರ್ 1 ನಲ್ಲಿ ತಾವೆಲ್ಲರೂ ಸಹಿತ ಪುರುಷಾರ್ಥ ಮಾಡಿ ತೋರಿಸ್ಬೇಕು. ತೀವ್ರ ಪುರುಷಾರ್ಥ. अच्छा, बाप दादा ने देखा सेवा अच्छी है, अभी संगठन देखना चाहते हैं, एग्जाम्पल बनो. रेडी? ಉದಾಹರಣಾ ಮೂರ್ತಿ ಆಗಲಿಕ್ಕೆ ರೆಡಿ ಇದ್ದೀರಲ್ವಾ? ಹಾತ್ ಉಠಾವು. आप देखना
एक मास में रिजल्ट आएगी। अच्छा, बहुत बहुत विशेष याद प्यार। अच्छा, ओम शांति। ಓಂ ನಮಃ ಶಿವಾಯ. ಇದು ಕನ್ನಡಿಗರದೇ ಮಾತು. ಯಾವುದು? ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. वरदान। संपूर्ण समर्पण की विधि द्वारा अपनेपन का अधिकार समाप्त करने वाले समान साथी भव। संपूर्ण ಸಮರ್ಪಣೆಯ ವಿಧಿಯ ಮೂಲಕ ನನ್ನತನದ ಅಧಿಕಾರವನ್ನ ಸಮಾಪ್ತಿ ಮಾಡುವ ಸಮಾನ ಸಾಥಿ ಆಗಿರಿ. ಸಂಪೂರ್ಣ ಸಮರ್ಪಣೆಯ ವಿಧಿಯ ಮೂಲಕ ನನ್ನತನದ ಅಧಿಕಾರವನ್ನು ಸಮಾಪ್ತಿ ಮಾಡುವ ಸಮಾನ ಸಾಥಿ ಆಗಿರಿ. ಬಾಬನಿಗೆ ಮಾತು ಕೊಟ್ಟಿವಲ್ಲ, ಬಾಬಾ ನಿನ್ನ ಜೊತೆಗೆ ಇರ್ತೀನಿ, ನಿನ್ನ ಜೊತೆಗೇನೆ ನಡೀತೀನಿ, ನಿನ್ನ ಜೊತೆಗೇನೆ ಭವಿಷ್ಯದಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಬರ್ತೀನಿ. ಬ್ರಹ್ಮ ಬಾಬನ ಜೊತೆಗೆ ಮಾತು ಕೊಟ್ಟಿವಲ್ವಾ, ಆದ್ರಿಂದ ನಾವು ಅವನ ಜೊತೆಗೆ ಅಂತಂದ್ಮೇಲೆ ಅವನ ಸಮಾನ ಆಗ್ಬೇಕು. ಸಮಾನತೆ ಬರುವುದೇ ಸಮರ್ಪಣೆಯಿಂದ. ಸಮಾನತೆ ಬರೋದು ಸಮರ್ಪಣೆಯಿಂದ. ಎಲ್ಲವನ್ನೂ ಬಾಬರಿಗೆ ಸಮರ್ಪಣೆ, ನನ್ನದನ್ನುದೆಲ್ಲವನ್ನೂ ಸಮರ್ಪಣೆ. अन्य का अधिकार समाप्त हो गया. ನಂದು ಎಲ್ಲವನ್ನ ಬಾಬನಿಗೆ ಅರ್ಪಣೆ ಮಾಡಿದ್ದೀನಿ ಅಂದಮೇಲೆ ಅನ್ಯರ ಅಧಿಕಾರ ನನ್ನ ಮೇಲೆ ಏನಾಯ್ತು? ಸಮಾಪ್ತಿ ಆಯ್ತು. ಯಾವುದು ಜಬ್ ತಕ್ ಕಿಸಿ ಕಾ ಭಿ ಅಧಿಕಾರ ಹೈ ಸರ್ವ ಸಮರ್ಪಣೆ ಮೇ ಕಮಿ ಹೈ. ನನ್ನ ಮೇಲೆ ಯಾರಿಗಾರ ಅಧಿಕಾರ ಇದ್ದರೆ ಸರ್ವ ಸಮರ್ಪಣೆಯಲ್ಲಿ ಕಡಿಮೆ ಇದೆ ಅಂತ ಅರ್ಥ. ಆವಾಗ ನಾವು ಸಮಾನ ಆಗ್ಲಿಕ್ಕೆ ಆಗೋದಿಲ್ಲ. तो साथ रहने साथ उड़ने के लिए जल्दी जल्दी समान बनो. समान बनने के लिए समर्पण. ಇವತ್ತಿನ ಸ್ಲೋಗನ್, अपने समय श्वास संकल्प को सफल करना ही सफलता का आधार है. ನನ್ನ ಸಮಯ ಶ್ವಾಸ ಸಂಕಲ್ಪವನ್ನು ಸಫಲ ಮಾಡುವುದೇ ಸಫಲತೆಗೆ ಆಧಾರ. ಸಮಯ ಶ್ವಾಸ ಸಂಕಲ್ಪವನ್ನು ಸಫಲ ಮಾಡುವುದೇ ಸಫಲತೆಗೆ ಆಧಾರ. ಅವ್ಯಕ್ತ ಇಶಾರೆ. ಹರ್ಷಿತ ಇರ್ಲಿಕ್ಕೋಸ್ಕರ ನನ್ನ ನೇಚರ್ ಹೇಗಿರಬೇಕು? ಸರಳ ಮತ್ತು ಸಹನಶೀಲತೆ. ಯಾರು ಸರಳ ಸ್ವಭಾವದಲ್ಲಿ ಇರ್ತಾರೋ ಅವರ ಹತ್ರ ಸಮೇಟ್ನೆಗೆ ಶಕ್ತಿ ಸ್ವತಃ ಹೋಗಿ. ಸಮೇಟ್ನ ಅಂದ್ರೆ ಏನು? ವಿಸ್ತಾರವನ್ನು ಸಾರಗೊಳಿಸೋದು. ಅವ್ರ ಕಡ್ಡಿಯನ್ನು ಗುಡ್ಡ ಮಾಡಂಗಿಲ್ಲ. ಅಡ್ಡದಿದ್ರು ಏನ್ ಮಾಡ್ತಾರೆ? ಅದನ್ನ ಸಾರಗೊಳಿಸ್ತಾರೆ. ಇದು ಸರಳ ಸ್ವಭಾವದವರ ಲಕ್ಷಣ. ಸರಳ ಸ್ವಭಾವದವರು ಎಲ್ಲರಿಗೂ ಸಹಯೋಗಿಯಾಗಿರ್ತಾರೆ. ಸರಳ ಸ್ವಭಾವದವರು ಸ್ನೇಹಿಯಾಗಿರ್ತಾರೆ. ಸರಳ ಸ್ವಭಾವದವರು ಅವರ ಬಳಿ ಮಾಯಾ ಕಮ್ ಸಾಮನ ಕರ್ನೆಯ ಕರೆಗೆ, ಮಾಯೆ ಕಡಿಮೆ ಬರ್ತದೆ ಎದುರಿಸಲಿಕ್ಕೆ. ಸರಳ ಸ್ವಭಾವದವರ ಹತ್ರ ಮಾಯಾ ಕಮ್ ಸಾಮನ ಕರೆಗಿ. ಸರಳ ಸ್ವಭಾವದವರು ಸ್ನೇಹಿಗಳಾಗಿರ್ತಾರೆ, ಸಹಯೋಗಿಯಾಗಿರ್ತಾರೆ. ಅವರ ಹತ್ರ ಸಾರಗೊಳಿಸುವ ಶಕ್ತಿ ಇರ್ತದೆ. ಸರಳ ಸ್ವಭಾವದವರು ವ್ಯರ್ಥ ಸಂಕಲ್ಪ ಇರಂಗಿಲ್ಲ ಅವರ ಹತ್ರ. ಸರಳ ಸ್ವಭಾವದವರ ಬುದ್ಧಿ ವಿಶಾಲ ಇರ್ತದೆ, ದೂರಾಂದೇಶಿ ಇರ್ತದೆ. ಅದಕ್ಕೋಸ್ಕರ ಅವರ ಮುಂದೆ ಯಾವುದೇ ಸಮಸ್ಯೆ ಎದುರು ಹಾಕೊಳ್ಳಂಗಿಲ್ಲ. ಅವರು ಫ್ರೀ ಇರ್ತಾರೆ. ಆದ್ದರಿಂದ ಸ್ವಭಾವ ಹೆಂಗಿರಬೇಕು? ಬಿ ಸಿಂಪಲ್, ಸರಳ ಇರಬೇಕು. ಅವರ ಹತ್ರ ಸಮೇಟ್ನಿಕೆ ಶಕ್ತಿ ಇರ್ತದೆ, ಸಹಯೋಗಿಯಾಗಿರ್ತಾರೆ, ಸ್ನೇಹಿಯಾಗಿರ್ತಾರೆ. ಮಾಯಾ ಕಮ್ ಸಾಮನ ಕರೆಗಿ, ವ್ಯರ್ಥ ಸಂಕಲ್ಪ ಇರಂಗಿಲ್ಲ, ಬುದ್ಧಿ ವಿಶಾಲ ಇರ್ತದೆ, ದೂರದೇಶಿಯಾಗಿರ್ತಾರೆ. ಸಮಸ್ಯೆ ಸಾಮನ ನೈ ಕರ್ ಸಕ್ತಿ. ಆವಾಗ ಮುಖ ಹೆಂಗಿರ್ತದೆ? ಹರ್ಷಿತ ಮುಖ. ಆದ್ದರಿಂದ ಸಹನೆ, ಸರಳತೆ ಮತ್ತು ಸಹನಶೀಲತೆ. ಅಚ್ಚ, ಇವತ್ತಿನ ಸ್ವಮಾನ, ನನ್ನ ಆತ್ಮ ವಿಶಾಲ ಮತ್ತು ದೂರಾಂದೇಶಿ ಬುದ್ಧಿಯವನಾಗಿದ್ದೇನೆ. ನನ್ನ ಆತ್ಮ ವಿಶಾಲ ಮತ್ತು ದೂರಾಂದೇಶಿ ಬುದ್ಧಿಯವನಾಗಿದ್ದೇನೆ.
3 ತಿಂಗಳು ಸೈಲೆನ್ಸ್ ಮಾಸಕ್ಕೆ ಸಂಬಂಧಪಟ್ಟು ದಿನ ಒಂದು ವಿಶೇಷ ಪಾಯಿಂಟ್ಸ್ ಇದೆ. ಜೂನ್, ಜುಲೈ, ಆಗಸ್ಟ್ 3 ತಿಂಗಳು साइलेंस मासा. परिस्थितियां और ही महावीर बनाती है. अनुभव की अथॉरिटी बढ़ती जाती है. परिस्थिति ಬಂದಷ್ಟು ನಾವು ಮಹಾವೀರರಾಗ್ತೀವಿ. ಪರಿಸ್ಥಿತಿ ನಮ್ಮನ್ನ ಅನುಭವದ ಅಥಾರಿಟಿ ಜಾಸ್ತಿ ಮಾಡಿಸ್ತದೆ. अगर एक बार भी कमजोरी को धारण किया, एक कमजोरी आना माना सब कमजोरियों का आना. ಒಮ್ಮೆ ಒಂದು ದುರ್ಬಲತೆ ಬಂತಂದ್ರೆ ಎಲ್ಲ ದುರ್ಬಲತೆಗಳನ್ನ ಬರಮಾಡ್ಕೊಳ್ತದೆ ಅದು. ಏಕಭೂತ ಆಯ ಅಂದ್ರೆ ಎಲ್ಲ ಭೂತಗಳನ್ನ ಬರಮಾಡ್ಕೊಳ್ತದೆ. ಆದ್ರಿಂದ ವಿಶೇಷ ರೂಪದಲ್ಲಿ कोई एक भूत हो लेकिन छिपे हुए सब भूत आते हैं. ಒಂದು ವೇಳೆ ಒಂದು ಭೂತ ಅಡಗಿ ಕುಂತಿದ್ರೆ ಉಳಿದ ಎಲ್ಲಾ ಭೂತಗಳು ಬರ್ತವೆ. इसलिए अभी भूतों से मुक्त बनो. ಭೂತಗಳಿಂದ ಮುಕ್ತರಾಗಿರಿ. ಯಾಕೆ? ನಾವು ಮಹಾವೀರರು. ಅದು ಬರ್ತದೆ, ಆದ್ರೆ ಬರುದು ಯಾತಕ್ಕೋಸ್ಕರ? ನಮ್ಮನ್ನ ಮಹಾವೀರ ಮಾಡ್ಲಿಕ್ಕೋಸ್ಕರ, ಅನುಭವದ ಅಥಾರಿಟಿ ಜಾಸ್ತಿ ಆಗ್ಲಿಕ್ಕೋಸ್ಕರ ಬರ್ತದೆ ವಿನಃ ಭೂತ ಬಂತಂತ ವಶ ಆಗ್ಲಿಕ್ಕೋಸ್ಕರ ಅಲ್ಲ. ನಾನು ವಶ ಆಗುವನಲ್ಲ. ಇದು ಸೈಲೆನ್ಸ್ ಮಾಸಕ್ಕೆ ಕೊಟ್ಟಂತಹ ವಿಶೇಷವಾದಂತಹ ಟಿಪ್ಸ್. ಇನ್ನು ಮಮ್ಮಾಡೆಗೆ ಸಂಬಂಧಪಟ್ಟು ಇವತ್ತು 21ನೇ ತಾರೀಕಿಗೆ 3 ವಿಶೇಷ ಮಾತನ್ನ ನಮ್ಮ ಲೈಫಲ್ಲಿ ಧಾರಣೆ ಮಾಡಬೇಕು. ಗಂಭೀರತಾ ಕಾ ಗುಣ ಜೋ ಸರ್ವ ಗುಣೋಂ ಕಿ ಕಾನ್ ಹೈ. ಗಂಭೀರತೆಯ ಗುಣ ಎಲ್ಲಾ ಗುಣಗಳಿಗೆ ಗಣಿ. ಪ್ರತ್ಯಕ್ಷ ಸ್ವರೂಪ ಮಮ್ಮ. ಗಂಭೀರತೆಯ ಗುಣ ಎಲ್ಲಾ ಗುಣಗಳಿಗೆ ಗಣಿ. ಗಂಭೀರತೆ ನೋಡುದಿದ್ರೆ ಪ್ರತ್ಯಕ್ಷ ರೂಪ ಯಾರಲ್ಲಿ? ಮಮ್ಮರವರಲ್ಲಿ. ममता वाली माँ नहीं, अच्छी माँ, टीचर माँ, गुरु जैसी माँ. ममता वाली माँ नहीं, ಒಳ್ಳೆಯ ತಾಯಿ, ತಾಯಿಯೇ ಟೀಚರ್, ಗುರುವಂತ ಟೀಚರ್, ಗುರುವಂತ ತಾಯಿ. ಗುರುವಿನ ರೂಪದಲ್ಲಿ ತಾಯಿ, ಟೀಚರ್ ರೂಪದಲ್ಲಿ ತಾಯಿ, अच्छी माँ, खुद के सबूत से सिखाने वाली माँ. ತಾನೇ ಸ್ವಯಂ ಪ್ರತ್ಯಕ್ಷ ಪ್ರಮಾಣ ಇದ್ದುಕೊಂಡು ಮತ್ತೊಬ್ಬರಿಗೆ ಕಲಿಸಿದ ತಾಯಿ. ಗಂಭೀರತೆ ಮತ್ತು ಧೈರ್ಯತೆಯ ಕಾರಣದಿಂದ ಮಮ್ಮ ಮೇ ಸಮಾನೆ और समेटने की शक्ति थी. ಗಂಭೀರತೆ ಮತ್ತು ಧೈರ್ಯತೆ ಇದ್ದಿರುವುದರಿಂದ ಹೊಂದಿಕೊಂಡು ಹೋಗುವ ಶಕ್ತಿ, ನಂತರ ಸಂಕುಚಿತಗೊಳಿಸುವ ಶಕ್ತಿ ಮಮ್ಮನ ಹತ್ರ ಇತ್ತು. ಸಾರಗೊಳಿಸುವ ಶಕ್ತಿ ಮಮ್ಮನ ಹತ್ರ ಇತ್ತು. ಸಮೇಟ್ನೆ ಕಿ ಶಕ್ತಿ ಅಂದರೆ ಸಾರಗೊಳಿಸೋದು, ಸಮಾನ ಅಂತಂದ್ರೆ ಅಳವಡಿಸಿಕೊಳ್ಳೋದು. ಸಮಾನೆ और समेटने के कारण ಮಮ್ಮ ಸಹನ ಮೂರ್ತಿಯಾಗಿದ್ರು. ಸಹನಶೀಲತೆಯ ಗುಣದಿಂದ ಶೀತಲತೆ ಮತ್ತು ಶಾಂತಿ ಇತ್ತು ಮಮ್ಮನ ಹತ್ರ. ಆದ್ರಿಂದ ಮೊದಲನೇ ಗುಣ ಯಾವುದು? ಮಮ್ಮನ ಹತ್ರ ಸ್ಪೆಷಲಿಸ್ಟ್ ಯಾವುದಕ್ಕೆ? ಮಮ್ಮ ಗಂಭೀರತೆ. ಗಂಭೀರತೆ ಎಲ್ಲಿದೆನೋ ಅಲ್ಲಿ ಸಮಾನ, ಸಮೇಟ್ನ, ಸಹನಶೀಲತ, ಶೀತಲತೆ, ಶಾಂತಿ ಎಲ್ಲ ಗುಣಗಳಿಗೆ ಗಣಿ मम्मा. नेक्स्ट पॉइंट, मम्मा जो भी सुनाता मम्मा उसे इतने ध्यान से सुनती जैसे उसी समय एक एक बात का स्वरूप बनती जा रही है. ಮಮ್ಮರವರು ಬಾಬನ ಮಾತನ್ನ ಕೇಳ್ತಾ 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 ಇದ್ದಂತೆ ಇಷ್ಟು ಗಮನ ಕೊಟ್ಟು ಕೇಳ್ತಿದ್ರು. ಒಂದೊಂದು ಮಾತು ಕೇಳ್ತಾ ಕೇಳ್ತಾ ಸ್ವರೂಪ ಆಗ್ತಿದ್ರು. ಮಮ್ಮ ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿರ್ತಿದ್ರು. ಮಮ್ಮನ ಸ್ಥಿತಿ ಎಂದಿಗೂ ನೀಚೆ ऊपर नहीं देखी. ಪುರುಷಾರ್ಥದಲ್ಲಿ ಸಹಿತ ಮೆಹನತ್ ವಾಲ ಹಾರ್ಡ್ नहीं किया. ಪುರುಷಾರ್ಥನ ಬಹಳ ಕಷ್ಟಪಟ್ಟು ಹಾರ್ಡಾಗಿ ಅಲ್ಲ. ಮಮ್ಮನ ಮುಖದಲ್ಲಿ ಸದಾ ಪವಿತ್ರತೆಯ ರಾಯಲ್ಟಿ ಹೊಳಿತಾ ಇತ್ತು. ಪವಿತ್ರತೆಯ ರಾಯಲ್ಟಿಯ ಶೋಭೆ ಕಾಣ್ತಾ ಇತ್ತು. इस प्यूरिटी की पर्सनालिटी के कारण जगदम्बा के रूप में मम्मा का इतना गायन और पूजन आज तक रहा. ಮಮ್ಮನ ಹತ್ರ ಅಷ್ಟು ಪವಿತ್ರತೆಯ ವ್ಯಕ್ತಿತ್ವ ಇದ್ದಿರುವ ಕಾರಣದಿಂದ ಇವತ್ತಿನ ತನಕನೂ ಮಮ್ಮನ ಗಾಯನ ಮತ್ತು ಪೂಜೆ
ಜಗದಂಬಾ ರೂಪದಲ್ಲಿ ನಡೀತಾ ಇದೆ. 15ನೇ ಪಾಯಿಂಟ್, ಮಮ್ಮ ಅಚಲ ನಿಶ್ಚಯ. ಯಾವುದಕ್ಕೆ ಕರೆಯಲಾಗ್ತದೆ? ಮಮ್ಮನ ಮುಖದಲ್ಲಿ ನೋಡ್ಬೇಕದನ್ನು. ಮಮ್ಮ ಶ್ರೀಮತದಲ್ಲಿ ಮನ್ಮತವನ್ನು ಮಿಕ್ಸ್ ಮಾಡ್ತಿರ್ಲಿಲ್ಲ. ನನ್ನ ವಿಚಾರ ಈ ರೀತಿ ಇದೆ, ನನಗೆ ಹಿಂಗೆ ಅನ್ನಿಸ್ತಾ ಇದೆ, ಏ ಮಮ್ಮನೆ ಕಭಿ ನಹಿ ಕಹ, ಬಾಬಾನೇ ಯೇ ಕಹ ಹೇ. ಬಾಬಾ ಏನು ಹೇಳಿದಾರೋ ಅದು ಎಸ್, ಬಾಬಾ ಹಿಂಗಂದರೆ ಅದಕ್ಕೆ ಎಸ್. ಇಲ್ಲ ನನಗೆ ಹಿಂಗೆ ಅನ್ನಿಸ್ತಾ ಇದೆ, ಇಲ್ವೇ ಇಲ್ಲ, ಬಾಬಾನೇ ಯೇ ಸಮझाया, बाबा ने ये कहा, वह भी बताने में ऐसा रस जो हर एक को सहज समझ में आ जाए, बाबा ने किस रहस्य से कहा है. ಇದು ಮಮ್ಮ ಬಿಡಿಸಿ ಬಿಡಿಸಿ ಹೇಳ್ತಿದ್ರು. ಬಾಬಾ ಏನು ಹೇಳಿದ್ರು? ಎಸ್, ಹಾಜಿ. ಮತ್ತೆ ತಮ್ಮದೊಂದು ಮನಸ್ಸಿನ ಮತ ಇಲ್ವೇ ಇಲ್ಲ. ಆದ್ದರಿಂದ ಇವತ್ತಿನ 3 ವಿಶೇಷತೆ ಯಾವುದು? ಒಂದು ಗಂಭೀರತೆಯ ಗುಣ, ಎರಡನೇದ್ದು ಯಾವುದು? ಬಾಬಾ ಏನು ಹೇಳ್ತಿದ್ರು ಕೇಳ್ತಾ ಕೇಳ್ತಾ ಅದೇ ಸ್ವರೂಪದಲ್ಲಿ ಮಮ್ಮ ಏಕರಸ ಸ್ಥಿತಿಗೆ, ಅಚಲ ಅಡೋಲ ಸ್ಥಿತಿಗೆ ಬರ್ತಿದ್ರು. ಫಾರ್ ಎಕ್ಸಾಂಪಲ್, ಪವಿತ್ರತೆಯ ರಾಯಲ್ಟಿ. ಹೇಳ್ತಾ ಹೇಳ್ತಾ ಇದ್ದಂತೆಯೇ ಮಮ್ಮನ ಹತ್ರ ಪವಿತ್ರತೆಯ ಪರ್ಸನಾಲಿಟಿಯ ಆ ಒಂದು ಶೋಭೆ ಮುಖದಲ್ಲಿ ಎದ್ದು ಕಾಣಲಿಕ್ಕೆ ಶುರುವಾಯಿತು. ಇವತ್ತಿನ ತನಕನೂ ಆ ಪವಿತ್ರತೆಯನ್ನ ಗಾಯನ ರೂಪದಲ್ಲಿ, ಪೂಜೆ ರೂಪದಲ್ಲಿ, ಜಗದಂಬನ ರೂಪದಲ್ಲಿ ಇವತ್ತಿಗೂ ನಡೀತಾ ಇದೆ. ಲಾಸ್ಟ್ ಪಾಯಿಂಟ್ ಯಾವುದಾಯ್ತು? ಮಮ್ಮನ ನಿಶ್ಚಯ ಯಾವುದು? ಮುಖದಲ್ಲೇ ಪ್ರತ್ಯಕ್ಷ ಪ್ರಮಾಣ. ಬಾಬಾ ಏನು ಹೇಳ್ತಾರೋ ಎಸ್, ಹಾಜಿ. ನಂದು ವಿಚಾರ ಹಿಂಗಿದೆ ಅಂತ ಮನ್ಮತ ಮಿಕ್ಸೇ ಇಲ್ಲ. ಆ ಟೈಪ್ ಮಮ್ಮ ಬಾಬಾನೇ ಯೇ ಸಮझाया, ಬಾಬಾನೇ ಯೇ ಕಹ. ಯಾವ ರಹಸ್ಯ ಇಟ್ಟು ಹೇಳ್ತಿದ್ರು ಬಾಬಾ ಅನ್ನೋದನ್ನ ಬಿಡಿಸಿ ಮಮ್ಮ ತಿಳಿಸ್ತಿದ್ರು. ಸರಿ, ಚಾರ್ಟ್ ಎಲ್ಲ ಇವತ್ತು ಬರೀತಿದ್ದೀರಿ ಅಲ್ಲ? 21ನೇ ದಿನ ಎಲ್ಲರ ಕೈಗೆ ಚಾರ್ಟ್ ಸಿಕ್ಕಿದೆ ಅಲ್ವಾ? ವಿಶೇಷತೆ ಯಾವುದು? ಎಲ್ಲರಿಗೂ ತಾವು, ನೀವು ಅನ್ಬೇಕು. ಆಪ್ ಏಕವಚನದಲ್ಲಿ ಯಾರನ್ನು ಮಾತಾಡಿಸ್ಬಾರದು, ತಾವು. ಈ ದಿನದ ಅಭ್ಯಾಸ ಏನು? ಪ್ರತಿಯೊಂದು ಆತ್ಮರಿಗೂ ಗೌರವ ಕೊಡೋದು. ಎಫರ್ಮೇಷನ್ ಯಾವುದನ್ನ ಸಮಾನ ಮಾಡ್ಕೋಬೇಕು? ನಾನೇ ಈ ರೀತಿ ಇರೋದು ಇವತ್ತು, ನಾನು ಆತ್ಮ, ಪ್ರತಿಯೊಂದು ಆತ್ಮನಲ್ಲೂ ವಿಶೇಷತೆಯನ್ನೇ ನೋಡೋನಾಗಿದ್ದೇನೆ. ಇವತ್ತಿನ ಆತ್ಮಾವಲೋಕನ, ಈ ದಿನ ಪ್ರತಿ ಆತ್ಮರ ಪ್ರತಿ ನನ್ನ ಗೌರವ ಭಾವ ನಿರಂತರ ಸ್ಥಿರವಾಗಿತ್ತೇ. ಅಲ್ಲಿ ರೈಟ್ ಅಥವಾ ಕಾಟು ವೃತ್ತ ಹಾಕಬೇಕು. ಮಮ್ಮನಿಗೆ ಪತ್ರ ಬರಿಬೇಕು ಇವತ್ತು. ಮಮ್ಮ, ಈ ದಿನ ನಾನು ಎಲ್ಲರಿಗೂ ತಾವು ತಾವು ಅಂತ ಹೇಳಿ ಮಾತಾಡ್ಸಿದ್ದೀನ ಅಂತ ಮಮ್ಮನಿಗೆ ಪತ್ರ ಬರಿಬೇಕು. ಓಕೆ, ಹೋಮ್ವರ್ಕ್ನೂ ಆಯಿತು. ಮನಸ್ಸಿಗೆ ಟೈಟ್ ಶೆಡ್ಯೂಲ್. ಬೇರೆ ವ್ಯರ್ಥ ಆಲೋಚನೆ, ವ್ಯರ್ಥ ಸಂಸ್ಕಾರ ಬರಲಿಕ್ಕೆ ಏನಿಲ್ಲ, ಟೈಮೇ ಇಲ್ಲ. ಅಷ್ಟು ನಮ್ಮನ್ನು ನಾವು ಪುರುಷಾರ್ಥದಲ್ಲಿ ತೀವ್ರರಾಗಿ ಮಗ್ನಾಗಿ ಪುರುಷಾರ್ಥವನ್ನ ಮಾಡೋಣ. ಅಚ್ಚ ಅಂಶ. मधुर रागिनी सा तेरा प्यार बाबा, शीतल चांदनी सा तेरा प्यार बाबा, निर्मल सी गंगा उज्ज्वल सी यमुना, निर्मल सी गंगा उज्ज्वल सी यमुना, परम पावनी सा
जिंदगी सोने जैसी खरी हो गई, कैसी हम पे ये जादूगरी हो गई। जिंदगी सोने जैसी खरी हो गई, कैसी हम पे ये जादूगरी हो गई। जीवन में आई, जीवन में आई अब बाहर बाबा, मधुर रागिनी सा तेरा प्यार बाबा। ज्ञान की पाई अनमोल हमने निधि, योग की तुमसे सीखी अनोखी विधि। ज्ञान की पाई अनमोल हमने निधि, योग की तुमसे सीखी अनोखी विधि। हमें ले चले हो, हमें ले चले हो उस पार बाबा, मधुर रागिनी सा तेरा प्यार बाबा। ओम शांति, ओम शांति, ओम शांति।